ನಾರಾಯಣಾಯ ಪರಿಪೂರ್ಣಗುಣರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಧ್ಯಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿಃ. ಚಿತ್ತಂ ಮತ್ಗುಣದೋಷಚಿಂತನವಿಧೌ ನೂನಂ ಮನಂ ಮಾ ಕೃತಾಃ ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಚೇಡ ಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪುಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ರುದ್ರಾಧ್ಯಾಯ ಚಮಕ ವಿವರಣಾರಂಭೆ ಸತಿ ಕಿಂಚಿತ್ ಪುರುಕಥಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ರುದ್ರಾಧ್ಯಾಯದ ವಿವರಣೆಯು ನಿನ್ನೆ ಮೊನ್ನೆ ಅದಕ್ಕಿಂತ ಮೊದಲು ರುದ್ರಾಧ್ಯಾಯದ ಅನುಕಾಮಂಚಮೆ ಅಂತಕ್ಕಂಥ ಹನುಮಂತ ದೇವರ ಬೇಡಿಕೆ ಏನಿತ್ತು? ಅನುಕಾಮಂಚಮೆ. ಪರಮಾತ್ಮ, ನಿನ್ನನ್ನು ಬಿಟ್ಟು ನನಗೇನು ಬೇರೆ ಬೇಕಾಗಿಲ್ಲ, ಮೋಕ್ಷವೂ ಬೇಕಾಗಿಲ್ಲ.
ಅಂತಹ ಪರಮಾತ್ಮನೇ ನನಗೆ ಬೇಕು ಅಂತ ತಿಳ್ಕೊಂಡಂಥೇಳಿ ಅನ್ನುವ ಒಂದು ಆರ್ದ್ರವಾದ ಹೃದಯದಿಂದ ಬಂದಿರತಕ್ಕಂತಹ ನಿಶ್ಚಿತವಾದ ಬೇಡಿಕೆ 24 ತಾಸು. ನಿನ್ನ ಹೊರತು ನನಗೆ ಬೇರೆ ಏನೂ ಬೇಕಾಗಿಲ್ಲ. ಹೌದು, ಜಗತ್ತಿನಲ್ಲಿ ವರ ಬೇಕು, ಆದರೆ ವರ ಅಂದರೆ ಶ್ರೇಷ್ಠ. ನಿನ್ನನ್ನು ಬಿಟ್ಟು ಶ್ರೇಷ್ಠ ಯಾರಿದ್ದಾರೆ ಪರಮಾತ್ಮ? ನೀನೇ ನನಗೆ ಬೇಕು. ಹನುಮಂತ ದೇವರು ಇದನ್ನೇ ಕೇಳಿದರು, ಪ್ರಹ್ಲಾದ ಇದನ್ನೇ ಕೇಳಿದ, ಧ್ರುವ ಇದನ್ನೇ ಕೇಳಿದ, ಬ್ರಹ್ಮದೇವರು ಇದನ್ನೇ ಕೇಳಿದರು. ದೇವಾದಿ ದೇವತೆಗಳು ಕೇಳ್ತಾರೆ, ನೀನೇ ಬೇಕು ಪರಮಾತ್ಮ, ನೀನೇ ಬೇಕು ಪರಮಾತ್ಮ ಅಂತ. ಆ ಭಕ್ತರಲ್ಲಿ ಪರಮಾತ್ಮ ನನಗೆ ಪ್ರಮೋಷನ್ ಕೊಡಿಸು, ಒಂದು ದೊಡ್ಡ ಮನೆ ಆಗಲಿ, ಸ್ವಂತ ಸೈಟ್ ಆಗಲಿ, ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿರಲಿ, ಈ ರೀತಿ ಬೇಡ್ತಕ್ಕಂಥವ್ರು ಭಗವದ್ಭಕ್ತರಲ್ಲೇ ಅಲ್ಲ. ಯಾಕೆ? ನೀ ಬೇಕಾಗಿಲ್ಲ ಪರಮಾತ್ಮ, ನನಗೆ ದುಡ್ಡು ಬೇಕು ಅಂತಕ್ಕಂಥ ಮೂರ್ಖರು ನಾವು. ಆದ್ದರಿಂದಾಗಿ ಅನುಕಾಮಂಚಮೆ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಅನುಕಾಮಂಚಮೆ ಇದು 77ನೇಯ ಪ್ರಾರ್ಥನೆ. 78ನೇ ಪ್ರಾರ್ಥನೆ ಕಾಮಂಚಮೆ. ಅಲ್ಲ, ಅನುಕಾಮದಲ್ಲಿ ಕಾಮ ಬರಲಿಲ್ಲನ್ನು. ಈ ಕಾಮ ಅಂದರೆ ಇಚ್ಛೆ. ಆದರೆ ಸತ್ಯಧರ್ಮ ಹೇಳ್ತಾರೆ, ಇಚ್ಛಾ ಅಂದರೆ ಏನರ್ಥ? ಭಗವತ್ ಪ್ರಾಪ್ತಿಯ ಸಾಧನದಲ್ಲಿ ಇರುವ ಅತಿ ಉತ್ಸಾಹ. ಅತ್ಯುತ್ಸಾಹಕ್ಕೆ ಭಗವಂತನನ್ನು ಪಡೆಯುವ ಸಾಧನೆಗಳನ್ನು ಮಾಡುವುದರಲ್ಲಿ, ಪರಮಾತ್ಮನನ್ನು ಪಡೆಯುವುದರಲ್ಲಿ ಅತಿ ಉತ್ಸಾಹ, ಬೇಸರ ಅಲ್ಲ. ನಾವೆಲ್ಲ ಸಣ್ಣವರಿರುವಾಗ ಪೂಜೆ ಮಾಡ್ತಿದ್ವಿ. ಆಚಾರ್ಯ ನಮ್ಗೆ ಪೂಜೆ ಮಾಡಿ ಕಳ್ತಿದ್ರು. ಪೂಜೆ ಮಾಡಿದ ಮೇಲೆ ಒಂದು ಮುಗಿತಪ್ಪ, ನಾಳಿನ ತನಕ ಏನು ತ್ರಾಸಿಲ್ಲ ಅಂತ ತಿಳ್ಕೊಂಡು ಅಂತೇಳಿ ಹುಚ್ಚದಂತ ಅಂತಿದ್ವಿ ಅವಾಗ. ಭಗವಂತನ ಪೂಜೆ ತ್ರಾಸು ಅಂತ ತಿಳ್ಕೊಂಡು ಅಂತಂದ್ರೆ ಅರ್ಥ ಏನು? ಪೂಜೆ ಯಾಕೆ ಮಾಡ್ಬೇಕು? ಇದೊಂದು ಅಬ್ಲಿಗೇಷನ್ ಅಲ್ಲ, ಆನಂದದಿಂದ ಪೂಜೆ ಮಾಡಬೇಕು. ನನಗೆ ಆನಂದ ಕೊಡ್ತಕ್ಕಂಥ ಒಂದು ಸಂದರ್ಭ ಅಂತಂದರೆ ಭಗವಂತನ ಪೂಜೆ ಅಂತನ್ನುವ ಭಾವನೆ ಯಾವ ದಿವಸ ಬರ್ತದೆ, ಆಗ ನಾವು ಸಾಧಕರಾಗ್ತೇವೆ. 1 ತಾಸು ಪ್ರವಚನ ಆಯ್ತು ಆಚಾರ್ಯ, ಮತ್ತು ನಿನ್ನೆ ಯಾಕೆ ಹೇಳಿಲ್ಲ ಅಂತ ನೀವು ಕೇಳೋದಿಲ್ಲ. ನಾನೇ ಪ್ರಶ್ನೆ ಮಾಡಿ ಹೇಳ್ತೇನೆ. 1 ದಿವಸ ಬಿಡು ಮನಸ್ಸು ನನಗಿಲ್ಲ. ಆದರೆ ನಮ್ಮಲ್ಲೊಂದು ನಿಯಮ ಇದೆ, ಮಹತಾಂ ಆಗಮನೆ ಸತಿ ಶ್ರೇಷ್ಠಾನಾಂ ಆಗಮನೆ ಸತಿ ಅನಧ್ಯಾಯ. ವಿದ್ಯಾಪೀಠಕ್ಕೆ ದೊಡ್ಡವರು ಬಂದಾಗ ಪಾಠ ಪ್ರವಚನ ನಿಲ್ಲಿಸಿ ಅವರ ಸೇವೆ ಮಾಡಿ ಅಂತ ತಿಳ್ಕೊಂಡಂತೆ. ಹೌದು, ನಿನ್ನೆ ನಮ್ಮಲ್ಲಿ ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾದ ಆನಂತರ ಆಚಾರ್ಯರ 4ನೇ ಅಥವಾ 5ನೇ ಶಿಷ್ಯರಾಗಿರ್ತಕ್ಕಂತಹ ವಾಮನ ತೀರ್ಥರ ಪರಂಪರೆ ಈ ಮಠಕ್ಕೆ ಶಿರೂರು ಮಠ ಅಂತ ತಿಳ್ಕೊಂಡಂತೇಳಿ ಹೆಸರು. ಶಿರೂರು ಮಠದ ಈಗಿನ ಮಹಾಸ್ವಾಮಿಗಳು ವಯಸ್ಸಿನಲ್ಲಿ ಚಿಕ್ಕವರು, ಆದರೆ ಕೀರ್ತಿಯಲ್ಲಿ ದೊಡ್ಡವರು, ಆಚಾರ್ಯರ ಪೀಠದಲ್ಲಿ ಬಂದಿರತಕ್ಕಂಥ ಮಹಾನುಭಾವರು ವೇದವರ್ಧನ ತೀರ್ಥರು. ಅವರು ಇಲ್ಲ, ನಿಮ್ಮ ವಿದ್ಯಾಪೀಠಕ್ಕೆ ಬರೋ ಇಚ್ಛೆ ಇದೆ ಅಂತಂದರೆ ದೇವರೇ ನಿಮ್ಮನೆ ಬರ್ತೇನೆ ಅಂತಂದಾಗ ಆದರದಿಂದ ನಾವು ಸ್ವಾಗತ ಮಾಡಿದ್ದೆವು. ಮೊನ್ನೆ ರಾತ್ರಿಯೇ ಬಂದರು. ತಮ್ಮ ಸನ್ನಿಧಾನದ ಅನುಗ್ರಹವನ್ನು ಮಾಡಿದರು. ಮರುದಿವಸ ಅತ್ಯದ್ಭುತವಾದ ರೀತಿಯಲ್ಲಿ ಆನಂದದಾಯಕವಾಗಿ ಸಂತೋಷದಿಂದ ಪೂಜೆ ಮಾಡಿದರು. ಆ ಪೂಜೆಯ ಸಿದ್ಧತೆ, ತಯಾರಿ, ಆ ಒಂದು ವಿಶಿಷ್ಟವಾಗಿರ್ತಕ್ಕಂತಹ
ಅವರ ಸೇವೆಯಲ್ಲಿ ನಿನ್ನೆ ಪ್ರಾತಃ ಕಾಲದಲ್ಲಿ ನಾವು ಇರುವುದರಿಂದ ಪ್ರವಚನ ಮಾಡಲಿಕ್ಕೆ ಆಗಲಿಲ್ಲ. ಸಾಧ್ಯವಾದರೆ ಫೋಟೋ ಇದ್ರೆ ಕಳಿಸಿಕೊಡ್ತೇನೆ. ಅವರು ಬಂದು ಅವರು ಪೂಜೆ ಮಾಡಿದ್ದು ರುಕ್ಮಿಣಿ ಸತ್ಯಭಾಮ ಸಮೇತನಾದ ವಿಠ್ಠಲನನ್ನು. ರುಕ್ಮಿಣಿ ಸಮೇತನಾಗಿರ್ತಕ್ಕಂಥ ವಿಠ್ಠಲ ಪ್ರತಿಮೆ ಶಿರೂರು ಮಠದ ಆರಾಧ್ಯ ದೇವರು. ಆದ್ದರಿಂದಾಗಿ ನಿನ್ನೆ ಪ್ರವಚನದ ಕಾರ್ಯಕ್ರಮ ಮಾಡಲಿಕ್ಕೆ ಆಗಲಿಲ್ಲ. ಶ್ರೋತೃಗಳು ಕಾಯ್ತಾರೆ ಅಂತ ನನಗೆ ಗೊತ್ತಿದೆ, ಆದರೂ ಕ್ಷಮಿಸಬೇಕು. ಆದ್ದರಿಂದಾಗಿ ಇಲ್ಲಿ 78ನೇ ಪ್ರಾರ್ಥನೆ, ಇಚ್ಛಾ ಕಾಮಂಚಮೇ. ಪರಮಾತ್ಮ ನಿನ್ನ ಸೇವೆ ಮಾಡುವ ವಿಷಯದಲ್ಲಿ ಆಲಸ್ಯ, ಅಸಮಾಧಾನ, ಬೇಸರ ಯಾವುದೂ ಇರಬಾರ್ದು. ಬೇಸರ ಬಂತು, ಆಕಳಿಕೆ ಬಂತು, ರಾರಿ ಸ್ತೋತ್ರ ಹೇಳಿ. ಎಲ್ಲ ಆಕಳಿಕೆ, ಎಲ್ಲ ಆಲಸ್ಯ ಹೋಗ್ತದೆ. ನಿದ್ರಾ ತಂದ್ರ ಎಲ್ಲ ಹೊರಟೋಗ್ಬಿಡ್ತದೆ. ಮತ್ತೆ ಪುನಃ ದೇವ್ರ ಪೂಜೆಯನ್ನು ಪ್ರಾರಂಭ ಮಾಡಿ. ಪರಮಾತ್ಮ ನಿನ್ನನ್ನು ಪಡೆಯುವ ಸಾಧನಗಳನ್ನು ಆಚರಿಸುವ ಸಂದರ್ಭದಲ್ಲಿ ಅತಿ ಉತ್ಸಾಹವನ್ನು ಕೊಡು. ಆನಂದದಿಂದ, ಸಂತೋಷದಿಂದ, ಉತ್ಸಾಹದಿಂದ ನಿನ್ನ ಆರಾಧನೆ ಮಾಡ್ತಕ್ಕಂತಹ ಸಾಮರ್ಥ್ಯವನ್ನು, ಅನುಕೂಲತೆಯನ್ನು ಕೊಡುವಂತ ತಿಳ್ಕೊಂಡು ಅಂತ ಹೇಳಿ ವಿಶ್ವಾಮಿತ್ರರು ರಾಮಚಂದ್ರನಿಗೆ ಬೇಡ್ತಾ ಇದ್ದಾರೆ. ಮತ್ತೇನು ಬೇಕಪ್ಪ? ರಾಮಚಂದ್ರ 79ನೇ ಬೇಡಿಕೆ ಪ್ರಾರ್ಥನೆಯನ್ನು ಭಗವಂತನಿಗೆ ಮಾಡ್ತಾ ಇದ್ದಾರೆ. ಸೌಮನಶ್ಚಮೇ. ಸೋಮನಶ್ಚಮೆ, ವಿಹಿತವಾದ ಆಚರಣೆ. ಆಚರಣೆ ಅಂದಾಕ್ಷಣಕ್ಕೆ ಏನು ಬೇಕಾದ ಆಚರಣೆ ಅಲ್ಲ, ಸ್ವವರ್ಣಾಶ್ರಮೋಚಿತವಾಗಿರ್ತಕ್ಕಂಥ ಆಚರಣೆ. ಬ್ರಾಹ್ಮಣನಾಗಿ ಹುಟ್ಟಿದ್ದೇನೆ, ಯಾವುದೇ ನೌಕರಿಯಲ್ಲಿರಲಿ, ಯಾವುದೇ ಕೆಲಸದಲ್ಲಿರಲಿ, ಯಾವುದೇ ಉದ್ಯೋಗದಲ್ಲಿರಲಿ, ಪಾಠ ಪ್ರವಚನ, ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ ಬಿಡ್ಕೊಡೋದು. ಭಗವಂತನಿಗೆ ಕೇಳಿದರೆ ಕೊಡ್ತಾನೆ. ನಾವು ವಿದ್ಯಾಪೀಠದಲ್ಲಿ ಶ್ರೀಮನ್ ನ್ಯಾಯಸುಧಾ ಮಂಗಳ ಮಾಡಿ ಸಂಸಾರ ಪ್ರಾರಂಭ ಮಾಡಬೇಕು ಅಂತ ಅನ್ನೋ ಸಂದರ್ಭದಲ್ಲಿ ಆಗಿನ ಕಾಲದಲ್ಲಿ ಕೇವಲ ಪಾಠ ಪ್ರವಚನದಿಂದ ಹೊಟ್ಟೆ ತುಂಬ ಅನುಕೂಲತೆ ಇರಲಿಲ್ಲ. ನಾನು ಹೇಳೋದು 1968-69 ಸಂದರ್ಭದಲ್ಲಿ ನಮ್ಮ ಗುರುಗಳು ಹೇಳಿದರು, ಯಾವುದೋ ಒಂದು ಉದ್ಯೋಗ ಮಾಡಿ ಆನಂತರ ಪಾಠ ಪ್ರವಚನ ಬಿಡಬೇಡಿ ಅಂತ. ಹೀಗಾಗಿ ಹೈಸ್ಕೂಲು, ನಂತರ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ, ಆನಂತರ ಪ್ರಿನ್ಸಿಪಾಲ್ ಆಗಿ 37 ವರ್ಷಗಳವರೆಗೆ ನಾನು ಕೆಲಸದಲ್ಲಿ ಇರಬೇಕಾಯಿತು. ಆದರೆ ನಮ್ಮ ಗುರುಗಳು ಮಾಡಿದ ಆಶೀರ್ವಾದ ಹೀಗಿತ್ತು, ಒಂದು ದಿನವೂ ಅಧ್ಯಯನ ಬಿಡಲಿಲ್ಲ, ಅಧ್ಯಾಪನ ಬಿಡಲಿಲ್ಲ, ಪಾಠ ಪ್ರವಚನ ಬಿಡಲಿಲ್ಲ, ವೈಶ್ವದೇವ ಬಿಡಲಿಲ್ಲ, ಪೌರೋಹಿತ್ಯ ಬಿಡಲಿಲ್ಲ. ಯಾಜನ ಅಂತಂದರೆ ಪೌರೋಹಿತ್ಯ. ಹೌದು, ಬ್ರಾಹ್ಮಣನಿಗೆ ಅಧಿಕಾರ ಇದೆ, ಕರ್ತವ್ಯ ಇದೆ. ಅನುಕೂಲ ಸಮಯ ಮಾಡಿಕೊಂಡು ಜನರಿಗೆ ಬೇಕಾದ ಧಾರ್ಮಿಕವಾಗಿರ್ತಕ್ಕಂತಹ ಅನುಕೂಲತೆಯನ್ನು ಮಾಡಿಕೊಡ್ತಾ ಶನಿವಾರ ರವಿವಾರದ ರಜೆಗಳಲ್ಲಿಯೂ ಕೂಡ 1 ಗಂಟೆಯೂ ವ್ಯರ್ಥ ಮಾಡದೆ ಮುಂಬೈ ಅನೇಕ ಉಪನಗರದಲ್ಲಿ ಅಲ್ಲಲ್ಲಿ ಪ್ರವಚನಕ್ಕೆ ಹೋಗ್ತಾ ಸಾಧನೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ದಾನ ಸ್ವೀಕಾರ ಮಾಡಿದ್ದೇವೆ, ದಾನ ಕೊಟ್ಟಿದ್ದೇವೆ. ಯಜನ, ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪ್ರತಿಗ್ರಹ ಆನಂದದಿಂದ ಮಾಡ್ತಾ ಇದ್ದರೆ ಪರಮಾತ್ಮ ಅನುಕೂಲ ಮಾಡಿಕೊಡ್ತಾರೆ.
ನೀವು ಯಾವುದೇ ಕೆಲಸದಲ್ಲಿರಿ, ಹೊಟ್ಟೆಗೋಸ್ಕರ ದುಡ್ಡಿಲೇಬೇಕಲ್ಲ. ಆದರೆ ಇದನ್ನು ಇಟ್ಕೊಳ್ಳಿ. ಅಲ್ರಿ, ಅಧ್ಯಾಪನೆ ಹೇಗೆ ಮಾಡಬೇಕು? ಹೆಂಡತಿ ಮಕ್ಕಳಿಗೆ ಪಾಠ ಹೇಳೋಣ. ವೇದೇಶ ತೀರ್ಥರು ತಮ್ಮನಾದ ಯಾದವಾರರಿಗೆ ಸಕಲ ಶಾಸ್ತ್ರಗಳನ್ನು ಪಾಠ ಹೇಳುವುದಕ್ಕೋಸ್ಕರ ತಮ್ಮ ಜೀವನವನ್ನು ಮೀಸಲಾಗಿಟ್ಟರಲ್ಲ. ಆ ರೀತಿಯಾಗಿರ್ತಕ್ಕಂಥ ವೈಶಿಷ್ಟ್ಯ. ಇದಕ್ಕೆ ವಿಹಿತ ಆಚರಣೆ ಅಂತ ತಿಳ್ಕೊಂಡು ಕರೀತಾರೆ. ಪರಮಾತ್ಮ, ಯಾಕೆ ನೀನೇ ಸ್ಪಷ್ಟವಾಗಿ ಭಗವದ್ಗೀತೆಯಲ್ಲಿ ಹೇಳಿದ್ದೆ, ಪರಮಾತ್ಮ ನೀನು ನಿನ್ನ ವರ್ಣಾಶ್ರಮೋಚಿತವಾಗಿರ್ತಕ್ಕಂಥ ಕರ್ಮಗಳನ್ನು ಪರಮಾತ್ಮನ ಪ್ರೀತಿಗೋಸ್ಕರ ಮಾಡು ಅಂತ ತಿಳ್ಕೊಂಡು ಅಂತ ಹೇಳಿದ್ದೆ. ಆದ್ದರಿಂದಾಗಿ ಪರಮಾತ್ಮ ನಿನ್ನ ಆಜ್ಞೆಯಿಂದ ಮಾಡ್ತಾ ಇದ್ದೇನೆ. ಆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಅನುಕೂಲತೆಯನ್ನು ಮಾಡಿಕೊಡು. ಹೇಳ್ಬೋದು, ಅನೇಕ ವಿಘ್ನಗಳಿವೆ. ಅಳ್ತಾ ಕೂತ್ಕೊಂಡ್ರೆ ವಿಘ್ನಗಳು ಹೋಗ್ತವೆ. ಪರಮಾತ್ಮನಿಗೆ ದುಂಬಾಲು ಬೀಳಬೇಕು. ಪರಮಾತ್ಮ ನಿನ್ನ ಪಡೆಯುವ ಸಾಧನೆ ಮಾಡಬೇಕಾಗಿದೆ, ನನಗೆ ಅನುಕೂಲ ಮಾಡಿಕೊಡು ಅಂತ ತಿಳ್ಕೊಂಡು ಭಗವಂತ ಮಾಡಿಕೊಡ್ತಾನೆ. ಯಾಕೆ ಮಾಡಬೇಕು? ನಮಗೆ ನಿಮ್ಮ ನರಕವೂ ಬೇಡ, ನಿಮ್ಮ ಸ್ವರ್ಗವೂ ಬೇಕಾಗಿಲ್ಲ, ಹಾಗನ್ಲಿಕ್ಕೆ ಬರೋದಿಲ್ಲ. ಪ್ರತಿ ದಿವಸವೂ ಕೂಡ ನಮ್ಮಲ್ಲಿ ಇರುವ ತತ್ವಾಭಾವನೆ ದೇವತೆಗಳು ಬೇಡ್ತಾ ಇದ್ದಾರೆ, ನಮಗೆ ತ್ರಾಸು ಕೊಡಬೇಡ, ನಮಗೆ ಕಷ್ಟ ಕೊಡಬೇಡ, ನಮಗೆ ಪೀಡಿಸಬೇಡ ಅಂತ ತಿಳ್ಕೊಂಡು ಅಂತೇಳಿ. ಕಣ್ಣಿನಲ್ಲಿದ್ದ ಸೂರ್ಯ ಹೇಳ್ತಾನೆ, ಭಗವಂತನನ್ನು ನೋಡು, ಶಾಸ್ತ್ರಗಳಲ್ಲಿರ್ತಕ್ಕಂಥ ಅಕ್ಷರಗಳನ್ನು ನೋಡು, ಪುಸ್ತಕಗಳನ್ನು ಓದು, ಅದಕ್ಕೋಸ್ಕರ ಕಣ್ಣು ಉಪಯೋಗಿಸು. ಟಿವಿ, ಮೊಬೈಲು ಇದಕ್ಕೋಸ್ಕರ ನನ್ನನ್ನು ಉಪಯೋಗಿಸ್ಬೇಡ ಅಂತ ತಿಳ್ಕೊಂಡು ಅಂತ ಹೇಳಿ ಅದು ಸೂರ್ಯ ಹೇಳ್ತಾ ಇದ್ದಾನೆ. ಇಂದ್ರಾದಿ 8 ದೇವತೆಗಳು, ದಿಕ್ದೇವರು 10 ಜನ ದೇವತೆಗಳು ಕಿವಿಯಲ್ಲಿದ್ದು ಹೇಳ್ತಾರೆ, ದೇವರ ಮಹಿಮೆ ಕೇಳಪ್ಪ ಅಂತ ತಿಳ್ಕೊಂಡು ಅಂತ ಹೇಳಿ. ನಾಲಿಗೆಯಲ್ಲಿದ್ದ ವರುಣ ಹೇಳ್ತಾನೆ, ದೇವರ ಗುಣಗಾನ ಮಾಡು. ಅಲ್ಲಿ ಸೌಮನಸ್ಸಕ್ಕೆ ಸಂಬಂಧ ಏನು? ಹೌದು, ಸುಮನಸ್ಸಂದ್ರೆ ದೇವತೆಗಳು. ಅವರಿಗೆ ಪ್ರೀತಿಕರವಾದ ಆಚರಣೆ ಸೌಮನಸ್. ಅಮರಕೋಶದಲ್ಲಿ ಅಮರಸಿಂಹ ಹೇಳ್ತಾನೆ, ಅಮರ ನಿರ್ಜರ ದೇವಾ ತ್ರಿದಶಾ ವಿಬುಧಾ ಸುರಾ ಸುಪರ್ವಾಣ ಸುಮನಸಃ. ಸುಮನಸಃ ಅಂತಂದ್ರೆ ದೇವತೆಗಳು. ಅಮರ ಅಂದರೆ ದೇವತೆಗಳು, ನಿರ್ಜರ ಅಂದರೆ ದೇವತೆಗಳು, ದೇವಾಹ ಅಂದರೆ ದೇವತೆಗಳು, ತ್ರಿದಶಾಹ ಅಂತಂದರೆ ದೇವತೆಗಳು, ವಿಬುಧಾಹ ಅಂದರೆ ದೇವತೆಗಳು, ಸುರಾಹ ಅಂತಂದರೆ ದೇವತೆಗಳು, ಸುಪರ್ವಾಣ ಅಂತ ತಿಳ್ಕೊಂಡಂತಂದರೆ ದೇವತೆಗಳು, ಸುಮನಸಃ ಅಂದರೆ ದೇವತೆಗಳು. ನೋಡಿ, ದೇವತೆಗಳ ಎಷ್ಟು ಸಂಸ್ಕೃತದಲ್ಲಿ ಶಬ್ದ ಇವೆ. ತ್ರಿದೇವೇಶಾಹ ಅಂದರೆ ದೇವತೆಗಳು, ದಿವೌಕಸ ಅಂದರೆ ದೇವತೆಗಳು. ಇಂಗ್ಲೀಷ್ನಲ್ಲಿ ಗಾಡ್ ಅಷ್ಟೇ. ಭಾಳ ಅಂದರೆ ಸೂಪರ್ ಪವರ್. ಸಂಸ್ಕೃತ ಭಾಷೆಯ ಸಿರಿವಂತಿಕೆ. ಒಂದು ಅಮರಕೋಶ ಬಾಯ್ಪಾಠ ಮಾಡಿದರೆ ಸಂಪೂರ್ಣ ಡಿಕ್ಷನರಿ ನಿಮ್ಮ ಮುಖದಲ್ಲಿರ್ತದೆ. ಆದ್ದರಿಂದಾಗಿ ಸೋಮನಶ್ಚಮೆ ಅಂತ ತಿಳ್ಕೊಂಡಂತ ಅಂದಿದ್ದ. ನನ್ನ ತತ್ವಾಭಿಮಾನಿ ದೇವತೆಗಳಿಗೆ ಸಂತೋಷವಾಗುವಂಥ ಕೆಲಸವನ್ನು ಮಾಡಬೇಕು. ನನ್ನ ಕೈಯಿಂದ ದಾನ ಧರ್ಮ ದೇವರ ಪೂಜೆ. ಯಾಕೆ ಕೈಯಲ್ಲಿರ್ತಕ್ಕಂಥ ದಕ್ಷ ಪ್ರಜಾಪತಿ ಹೇಳ್ತಾನೆ, ನನಗೆ ಪೀಡೆ ಕೊಡಬೇಡಪ್ಪ, ಕೈಯಿಂದ ಕೆಟ್ಟ ಕೆಲಸ ಮಾಡಿ ನನಗೆ ಪೀಡೆ ಕೊಡಬೇಡ ಅಂತ.
ಕಾಲಿನಲ್ಲಿರ್ತಕ್ಕಂಥ ಇಂದ್ರಪುತ್ರ ಜಯಂತ ಹೇಳ್ತಾನೆ, ಸಿನಿಮಾ ಥಿಯೇಟರು ಸಿಕ್ ಹೋಟೆಲ್ಗೆ ಹೋಗಿ ನನಗೆ ಅಪವಿತ್ರ ಮಾಡಬೇಡಪ್ಪ, ಹೋಗಿ ಗುರುಗಳ ಮನೆಗೆ ಹೋಗು, ದೇವಸ್ಥಾನಕ್ಕೆ ಹೋಗು, ದೇವಾಲಯಕ್ಕೆ ಹೋಗು. ದಿನಾಲು ನಾವು ತತ್ವಾಭಿಮಾನಿ ದೇವತೆಗಳನ್ನು ಬಾಯ್ಪಾಠ ಮಾಡಿ ಉಪಯೋಗ ಏನು? ಹೌದು, ನಮ್ಮ ಸೌರಭದಾಸ ಸಾಹಿತ್ಯದಕ್ಕೆ ನಮ್ಮ ಸಾವಿರಾರು ಹೆಣ್ಮಕ್ಕಳು ಗಂಡಸರು ಪರೀಕ್ಷೆ ಕೊಡ್ತಾ ಇದ್ದೀರಿ, ಹರಿಕಥಾಮೃತದಲ್ಲಿ ಬಾಯ್ಪಾಠ ಮಾಡಿದ್ದೀರಿ, ತತ್ವಾಭಿಮಾನಿ ದೇವತೆಗಳು ಯಾರು ಅಂತ ತಿಳ್ಕೊಂಡು ಅಂತೇಳಿ. ಆದರೆ ಅವರು ಏನು ಬೇಡ್ತಾರೆ ಅಂತ ತಿಳ್ಕೊಂಡು ಅಂತ ಅನ್ನೋದು ವಿಚಾರ ಮಾಡೋದು ಬೇಡವೆ? ಆದ್ದರಿಂದಾಗಿ ಮುಖದಲ್ಲಿರ್ತಕ್ಕಂಥ ಅಗ್ನಿ ಹೇಳ್ತಾನೆ, ನೈವೇದ್ಯದ ಅನ್ನವನ್ನು ಸ್ವೀಕರಿಸಪ್ಪ ಅಂತ ತಿಳ್ಕೊಂಡು. ಆ ನಂತರ ನಮ್ಮ ನಾಸಿಕದಲ್ಲಿರ್ತಕ್ಕಂಥ ಅಶ್ವಿನಿ ದೇವತೆಗಳು ಹೇಳ್ತಾರೆ, ಪರಮಾತ್ಮ ನಿರ್ಮಾಲ್ಯದ ಸುಗಂಧವನ್ನು ಸ್ವೀಕರಿಸುವಂತೆ ತಿಳ್ಕೊಂಡು. ನಾನು ಮಾಡುವ ತಪ್ಪಿನಿಂದಾಗಿ ನಾನು ಒಂದು ಈರುಳ್ಳಿ ಬಜಿ ತಿಂತಾ ಇದ್ದರೆ ಆ ವಾಸನೆಯಿಂದ ಅಶ್ವಿನಿ ದೇವತೆಗಳು ವಿಲಿ ಒದ್ದಾಡ್ತಾರೆ. ಅದರಿಂದ ಬಂದ ಕಣ್ಣೀರಿನಿಂದ ಸೂರ್ಯ ಪೀಡಿಸ್ತಾಗ್ತಾನೆ. ಇನ್ನಂತೂ ನಾಲಿಗೆಯಲ್ಲಿರ್ತಕ್ಕಂಥ ವರುಣ ಶಾಪ ಕೊಡ್ತಾನೆ, ನನ್ನನ್ನು ಹೊಲಸು ಮಾಡ್ತಾ ಇದ್ದೀರಿ ಈರುಳ್ಳಿ ಬೆಳ್ಳುಳ್ಳಿ ತಿಂದು ಅಂತ ತಿಳ್ಕೊಂಡು. ಈಗ ಶಾಖವನ್ನು ತಿಂತಾ ಇದ್ರೆ ಒಳಗಿರ್ತಕ್ಕಂಥ ದೇವತೆಗಳಿಗೆ ಎಷ್ಟು ಪೀಡೆ ಆಗ್ತದೆ. ಅಯ್ಯೋ, ನಾವು ವ್ರತ ಮಾಡ್ತಕ್ಕಂಥವ್ರು ನಮ್ಮ ವ್ರತ ಕೆಡಿಸ್ತಾ ಇದ್ದಾರಲ್ಲ ಇವರು ಅಂತ ತಿಳ್ಕೊಂಡು ಅಂತ. ಈ ಎಚ್ಚರ ನಮಗಿರ್ಬೇಕು. ನಾನು ತಪ್ಪು ಕೆಲಸ ಮಾಡಿದರೆ ತತ್ವಾಭಿಮಾನಿ ದೇವತೆಗಳು ಅವ್ರ್ಯಾಕೆ ನಮಗೆ ಅನುಗ್ರಹ ಮಾಡ್ತಾರೆ? ಆಮೇಲೆ ಅವ್ರು ಶಾಪ ಕೊಡ್ತಾರೆ. ಆಗ ನಮ್ಮ ಇಂದ್ರಿಯಗಳು ನಿಷ್ಕ್ರಿಯವಾಗ್ತವೆ, ಇಂದ್ರಿಯಗಳಲ್ಲಿ ದೋಷ ಉಂಟಾಗ್ತದೆ. ಅದರಿಂದ ಸರಿಯಾದ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಜಯಂತ ಹೇಳ್ತಾನೆ, ನಾನು ನಡಿಲಿಕ್ಕೆ ತಯಾರಿಲ್ಲ ಅಂತ. ಮೊಳಕಾಲು ಶಿವಲ್ಲಿ ಇಟ್ಕೊಂಡು ಕುರ್ಚಿ ಮೇಲೆ ಕೂತ್ಕೋ. ಆ ಜಯಂತನನ್ನ ಅನುಗ್ರಹ ಬೇಡ ನಮಗೆ. ಇದಕ್ಕೆ ಸೌಮನಶ್ಯಮೆ ಅಂತ ಕರೀತಾರೆ. ಇನ್ನು ಸೌಮನ ಅಂತಕೊಂಡಂತಂದ್ರೆ ಜ್ಞಾನಯುಕ್ತವಾದ ಮನಸ್ಸು. ಮನಜ್ಞಾನೆ ಸುಮನ ಸೌಮನ ಸೌಮನಸ್ಯ ತತ್ಸಂಬಂಧಿ ಆಗಿರ್ತಕ್ಕಂಥದ್ದು ಉತ್ತಮವಾದ ಜ್ಞಾನವನ್ನು ಪರಮಾತ್ಮ ಕೊಡು. ದಿನಾಲು ರುದ್ರ ನಮಕ ಚಮಕ ಹೇಳ್ತಾ ಇದ್ದಾರೆ, ಅಥವಾ ಅಧಿಕಾರ ಇಲ್ಲದೆ ಹೆಣ್ಮಕ್ಳು ರೆಕಾರ್ಡ್ ಕೇಳ್ತಾ ಇದ್ದಾರೆ. ಈ ಬೇಡಿಕೆಗಳು ನೆನಪು ಮಾಡಿಕೊಂಡಾಗ ಎಂಥ ಅದ್ಭುತವಾದ ಪ್ರಾರ್ಥನೆಗಳಿವೆ. ಇದನ್ನು ದೇವರ ಹತ್ರ ಕೇಳ. ಸೌಮನಸ್ಯಮೇ ಭದ್ರಂಚಮೇ. ಒಂದು ಸೌಮನಸ್ಯದ ಮೇಲೆ 1 ತಾಸು 2 ತಾಸು ವಿಚಾರ ಮಾಡಬಹುದು. ಎಲ್ಲ ಸ್ವಲ್ಪ ಮುಂದೆ ಹೋಗೋಣ. ಭದ್ರ ಅಂತ ತಿಳ್ಕೊಂಡಂತಂದ್ರೆ ಕಲ್ಯಾಣ ಅಂತ ತಿಳ್ಕೊಂಡಂತ ಅರ್ಥ, ಮಂಗಲ ಅಂತ ಅರ್ಥ. ನಿನಗೆ ಕಲ್ಯಾಣವಾಗಲಿ ಅಂತ ನಾವು ಆಶೀರ್ವಾದ ಮಾಡ್ತೀವಲ್ಲ, ಏನು ತಿಳ್ಕೊತೀರಿ? ಮದುವೆ ಆಗಲಿ ಅಂತ. ಸ್ವಲ್ಪ ಸಂಸ್ಕೃತರೊಬ್ಬರು, ಸ್ವಲ್ಪ ಸಂಸ್ಕೃತ ಅಭ್ಯಾಸ ಮಾಡಿದವರು, ಆ ಹಿರಿಯರು ಬಂದು ನಮಸ್ಕಾರ ಮಾಡಿದ್ರು. ಆಚಾರ್ಯ ನಮಸ್ಕಾರ, ನಾಳೆ ನಿಮಗೆ ಕಲ್ಯಾಣವಾಗಲಿ ಅಂತ. ಏನ್ರಿ ಆಚಾರ್ಯ, 60 ವರ್ಷ ಆಯಿತು, ಹೆಂಡ್ತಿನೂ ಬದಿಗಿದ್ದಾಳೆ, ಇನ್ನೆಲ್ಲಿ ಮದುವೆ ಮಾಡ್ಕೊಂಡ್ರಿ? ಕಲ್ಯಾಣ ಅಂತ ಮದುವೆ ಅಂತಿಕೊಂಡು ಅಂತೇಳಿ ಈ ಆಶೀರ್ವಾದ ಯಾಕೆ ಮಾಡ್ತೀರಿ ಅಂತ ತಮಾಷೆ ಅಂತ ಕೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಕಲ್ಯಾಣ ಅಂತಿಕೊಂಡಂತಾರೆ ಮದುವೆ ಅಂತ ಅಷ್ಟೇ ಇಟ್ಕೊಳ್ಬೇಡಿ ಅಂತಿಕೊಂಡಂತ. ಕಲ್ಯ ಅಂತಿಕೊಂಡಂತಂದ್ರೆ
ಬ್ರಾಹ್ಮಿ ಮುಹೂರ್ತ, ಪ್ರಾತಃ ಕಾಲ. ಪ್ರಾತಃ ಕಾಲದಲ್ಲಿ ಅಣ ಶಬ್ದೆ ಅನ್ಯತೆ ಶಬ್ದತೆ. ಪ್ರಾತಃ ಕಾಲವಾದ ಕ್ಷಣಕ್ಕೇನೆ ನಿಮ್ಮ ಮುಖದಿಂದ ಭಗವಂತನ ಸ್ತೋತ್ರ ಬರಲಿ ಅಂತ ಅರ್ಥ. ಎದ್ದಾಕ್ಷಣಕ್ಕೇನೆ ಕೈ ಹೊಸೆದುಕೊಂಡು ಕರಾಗ್ರೆ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಅಂತ ಹೇಳ್ತಾ ಆನಂತರ ಸಂಚಿಂತೆಯದ್ ಭಗವತ ಶರಣಾರವಿಂದ ಅಂತ ಪ್ರಾರಂಭವಾದರೆ ಆನಂತರ ಹೆಣ್ಣು ಮಕ್ಕಳ ಮುಖದಲ್ಲಿ ಉದಯರಾಗ ಪ್ರಾರಂಭ ಆಗಬೇಕು. ಉದಯರಾಗದ ಹಾಡುಗಳು ಪ್ರಾರಂಭವಾಗಬೇಕು. ಮಾಡಿ ಕಸ ಬಳಸಿ, ಪಾತ್ರೆ ತಿಕ್ಕ್ರಿ, ಅನುಕೂಲ ಮಾಡಿಕೊಡಿ, ಉಪಕರಣೆ ಮಾಡಿ, ಎಲ್ಲ ಮಾಡಿ. ಆದರೆ ಅದನ್ನೆಲ್ಲ ಮಾಡ್ತಾ ಉದಯರಾಗ ಹೇಳ್ತಾ ನನಗೆ ನೆನಪಿದೆ, ನಾನು ಒಬ್ಬರ ಮನೆಗೆ ಹೋಗಿದ್ದೆ. ಪ್ರವಚನಕ್ಕೋಸ್ಕರ ಅವ್ರ ಮನೇಲಿ ಉಳ್ಕೊಳ್ಬೇಕಾಯ್ತು. ಆ ಮನೆ ಯಜಮಾನರ ಅಪ್ಪ ಬೆಳಿಗ್ಗೆ 5 ಗಂಟೆಗೆ ಹೇಳ್ತಾ ಇದ್ರು. 5 ಗಂಟೆಗೆ ಪ್ರಾರಂಭವಾದ ಅವರ ಸ್ತೋತ್ರ ಮಂತ್ರಗಳು ಓಡಾಡ್ಲಿಕ್ಕೆ ಬರ್ತಿಲ್ಲ. ಹಾಸಿಗೆ ಮೇಲೆ ಮನೆಯಲ್ಲಿ ಮಾತ್ರ ಓಡಾಡ್ತಾ ಇದ್ರು. ಅವರು ಅಲ್ಲೇ ಕೆಲಸದಲ್ಲಿ ಹಾಸಿಗೆ ಮೇಲೆ ಕೂತ್ಕೊಂಡು ಅಥವಾ ಬದಿಯಾಗಿ ನಿಂತ್ಕೊಂಡು ಸಾಧಾರಣ 5 ಗಂಟೆಗೆ ಸಂಚಿಂತೆಯದ್ ಭಗವತ ಶರಣಾರವಿಂದಂ ಪ್ರಾರಂಭ ಮಾಡಿದ್ದು 9 ಗಂಟೆವರೆಗೆ ಕಂಟಿನ್ಯೂ ಕಲ್ಯಾಣ ವೆಂಕಟೇಶ್ವರ ಸ್ತೋತ್ರ ಹೇಳಿದರು. ದ್ವಾದಶ ಸ್ತೋತ್ರ ಪೂರ್ತಿ ಮುಗಿಸಿದರು. ಜಿತಂತೆ ಸ್ತೋತ್ರ ಪೂರ್ತಿ ಆಯಿತು. ಸುಮಧ್ವಿಜಯ ಬಾಯ್ಪಾಠ ಕೂತಲ್ಲಿ ಎಲ್ಲ ಮುಖದಿಂದ ಹೇಳ್ತಾ ಇದ್ರು. ನಾನು ಬಹಳ ಆನಂದಪಟ್ಟೆ. ಅದೇ ರೀತಿಯಾಗಿ ನಮ್ಮ ತಾಯಿ ಎದ್ದಾಕ್ಷಣಕ್ಕೇನೆ ಸುಮಾರು 5-5:30 ಹೇಳ್ತಿದ್ಲು. ಥಳಿ ರಂಗೋಲಿ ಮನೆ ಕಸ ಬಳಿದು ಉಪಕರಣೆ ಉಡಸಾರಣೆ ಆಗಬೇಕಾದ್ರೆ ಸುಮಾರು 2-2.5 ತಾಸು. ಆ ನಂತರ ಬಂದು ಅಡುಗೆ ಮಾಡುವವರೆಗೂ ಒಂದೇ ಸವನೆ ಹಾಡನ್ನು ಹೇಳ್ತಾ ಬೇರೆ ಮಾತು ಇಲ್ಲೇ ಇಲ್ಲ. ಕೂಡು ಹೋಗು ಬಾ ಅಷ್ಟೇ, ಬಾಯಿಂದ ಹಾಡುಗಳು ಒಂದೇ ಸವನೆ. ಅದೇ ರೀತಿಯಾಗಿಯೂ ಕೂಡ ದೇವರ ಅನುಗ್ರಹದಿಂದ ಬಂದಿರತಕ್ಕಂಥ ನನ್ನ ಶ್ರೀಮತಿಯೂ ಕೂಡ ಹಾಡು ಹೇಳ್ತಾನೆ ಮಕ್ಕಳಿಗೆ ಸ್ಕೂಲಿಗೆ ಕಲಿಸುವವರೆಗೂ. ಇದಕ್ಕೆ ಹೇಳ್ತಾರೆ ಕಲ್ಯಾಣ ಕಲ್ಯಾಣ ಅಂತ ತಿಳ್ಕೊಂಡು. ಕಲ್ಯೆ ಪ್ರಾತಃ ಕಾಲೆ ಅಣ್ಯತೆ ಶಬ್ದತೆ ಇತಿ ಕಲ್ಯಾಣಂ. ಭದ್ರ ಅಂದರೆ ಕಲ್ಯಾಣ ಅಂತ ತಿಳ್ಕೊಂಡಂತ ಅರ್ಥ. ಪರಮಾತ್ಮನನ್ನು ಯಾರು ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡ್ತಾರೆ ಅಂತಹ ವ್ಯಕ್ತಿ ತನ್ನ ಜೀವನದಲ್ಲಿ ಅತ್ಯಂತ ಸ್ಥಿರನಾಗಿದ್ದುಕೊಂಡು ಎಷ್ಟೆಷ್ಟು ಗೃಹಸ್ಥ ಜೀವನದಲ್ಲಿ ಸುಖ ಅನುಭವಿಸಬೇಕು ಅನುಭವಿಸುತ್ತಾ ಆರೋಗ್ಯ ಆಯುಷ್ಯಗಳಿಂದ ಯುಕ್ತನಾಗಿ ಅವನು ತನ್ನ ಜೀವನದಲ್ಲಿ ಸುಖಿಯಾಗ್ತಾನೆ, ಉತ್ತಮ ಗತಿಯನ್ನು ಪಡೆಯುತ್ತಾನೆ ಅಂತ ತಿಳ್ಕೊಂಡು ಅಂತ ಹೇಳಿ ವಿಷ್ಣು ಪುರಾಣ ಹೇಳ್ತಾರೆ. ವಿಷ್ಣು ಪುರಾಣದಲ್ಲಿ ಒಂದು ಶ್ಲೋಕ ಬರ್ತದೆ, ಸ್ಥಾನ ಭ್ರಂಶಂ ನ ಚಾಪ್ನೋತಿ. ಪ್ರಾತಃ ಕಾಲದಲ್ಲಿ ಎದ್ದು ಭಗವಂತನನ್ನು ಯಾರು ಸ್ಮರಣ ಮಾಡ್ತಾರೆ, ಭಗವಂತನ ಸ್ತೋತ್ರವನ್ನು ಯಾರು ಮಾಡ್ತಾರೆ, ಅವರು ಎಂದಿಗೂ ಡಿಮೋಷನ್ ಆಗೋದಿಲ್ಲ, ಪ್ರಮೋಷನ್ ಆಗ್ತಾ ಹೋಗ್ತಾರೆ. ಜೀವನದಲ್ಲಿ ಅವನತಿ ಅಂತ ಅನ್ನೋದೇ ಇಲ್ಲ.
ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ಉನ್ನತಿ ಪ್ರಾಪ್ತಿ ಆಗ್ತಾ ಹೋಗ್ತದೆ. ದಿವಿವಾ ಯದಿವಾ ಭುವಿ, ಭೂಮಿಯಲ್ಲಿಯೂ ಅಂದರೆ ಎಲ್ಲಿಯೂ ಕೂಡ ಇರುವವರೆಗೂ ಕೂಡ ಉನ್ನತಿಯೇ ಹೊರತು ಅವನತಿ ಇಲ್ಲ. ದಿವಿ ಅಲ್ಲಿಯೂ ಕೂಡ ಉನ್ನತವಾದ ಲೋಕ, ನರಕಾದೆ ಅದೋ ಲೋಕ ಇಲ್ಲ. ಸರ್ವ ಕಲ್ಯಾಣ ಸಂಯುಕ್ತ, ಎಲ್ಲ ವಿಧವಾಗಿರ್ತಕ್ಕಂಥ ಸುಖ ಸಮೃದ್ಧಿ, ಅದರ ಜೊತೆಯಲ್ಲಿ ಪರಮಾತ್ಮನ ನಾಮಸ್ಮರಣೆ ಸಹಿತನಾಗಿ ದೀರ್ಘಕಾಲಂ ಚ ಜೀವತಿ, ದೀರ್ಘಕಾಲದವರೆಗೂ ಬಾಳ್ತಾನೆ. ಚಿಂತೆ ಇದೆ ಯಾರಿಗಿಲ್ಲ. ಅದಕ್ಕೋಸ್ಕರ ಚಿಂತೆ ಯಾಕೆ ಮಾಡ್ತಿದ್ದು, ಚಿನ್ಮಯನಿದ್ದಾನೆ ಅಂತ ತಿಳ್ಕೊಂಡಂತೇಳಿ ದಾಸರಾಯರು ನಮಗೆ ಮಾರ್ಗದರ್ಶನ ಮಾಡಿಲ್ಲೇನು. ಅಭ್ಯಾಸ ಇಟ್ಟುಕೊಳ್ಳಿ ಎಲ್ಲರೂ. ಈಗಂತೂ ನಿಮಗೆ ಮನೆ ಕಸ ಬಳಿಯೋರು ಇರ್ತಾರೆ, ನೆಲ ಒರೆಸೋರು ಸಿಗ್ತಾರೆ, ಹಚ್ಚಿರ್ತೀರಿ, ಪಾತ್ರೆ ತೊಳೆಯೋರು ಇರ್ತಾರೆ. ಆಯ್ತು, ಅವ್ರನ್ನ ಸೂಪರ್ವೈಸ್ ಮಾಡಬೇಕಲ್ಲ. ಕೂತ್ಕೊಳ್ಳಿ. ಬೆಳಗ್ಗೆ ಪ್ರಾರಂಭವಾದ ದೇವರ ನಾಮ ನೀವು ಕೆಲಸಕ್ಕೆ ಹೋಗುವವರಿಗೂ, ಇನ್ನು ಮನೆಯಲ್ಲಿ ಇದ್ದವರಂತೂ ದೇವರ ಒಂದರ ನಂತರ ದೇವರ ನಾಮ ಹೇಳ್ತಾ ಹೋಗಿ. ಹೇಗೆ ಇರಲಿ, ಧ್ವನಿ ಹೇಗೆ ಇರಲಿ, ಹೇಳೋದು ಬಿಡಬೇಡ. ಆಗ ನೋಡಿ, ದೀರ್ಘ ಆಯುಷ್ಯದ ಜೊತೆಗೆ ಸುಖಮಯವಾಗಿರ್ತಕ್ಕಂಥ ಜೀವನ ಪ್ರಾಪ್ತವಾಗ್ತದೆ. ಅಷ್ಟೇ ಅಲ್ಲ, ಕೋಶದಲ್ಲಿ ಹೇಳ್ತಾರೆ, ಭದ್ರ ಅಂತಂದರೆ ಶ್ರೇಯಸ್, ಒಳ್ಳೆ ಕೀರ್ತಿ ಸಿಗ್ತದೆ. ಶ್ರೇಯೋ ಮಾರ್ಗ, ಮೋಕ್ಷ ದಾರಿಯಲ್ಲಿ ಸಾಧನೆ ಆಗ್ತದೆ. ಶಿವಂ, ಜೀವನದಲ್ಲಿ ಮಂಗಲ್ಯ ಪ್ರಾಪ್ತವಾಗ್ತದೆ. ಭದ್ರಂ, ಆಗಲೇ ಹೇಳಿದಂತೆ ಅತ್ಯಂತ ಮಂಗಲಕರವಾಗಿರ್ತಕ್ಕಂತಹ ಘಟನೆಗಳು ಮನೆಯಲ್ಲಿ ನಡೆಯುತ್ತವೆ. ಶುಭಂ, ಮನೆಯಲ್ಲಿ ಅಶುಭ ಯಾವುದೇ ರೀತಿ ನಡೆಯೋದಿಲ್ಲ. ಭವ್ಯಂ, ಉನ್ನತವಾದ ಜೀವನ. ಕುಶಲಂ, ಒಳ್ಳೆ ಬುದ್ಧಿವಂತಿಕೆ. ಕ್ಷೇಮಂ, ಪಡೆದ ಪುಣ್ಯ ಖರ್ಚಾಗೋದಿಲ್ಲ, ಪಡೆದ ಜ್ಞಾನ ನಾಶವಾಗೋದಿಲ್ಲ, ಇನ್ನು ಬೆಳೀತಾ ಹೋಗ್ತಾರೆ ಅಂತ ತಿಳ್ಕೊಂಡು ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಆಚಾರ್ಯ ಇವೆಲ್ಲ ಆಮೇಲೆ, ಈಗ ಸದ್ಯಕ್ಕೆ ಬೇಕು ಹಣ. ಬಂಗಾರ ಸಿಗ್ತದ, ಹಣ ಸಿಗ್ತದ ಬೆಳಗ್ಗೆ ದೇವರ ಸ್ತೋತ್ರ ಮಾಡೋದ್ರಿಂದ? ಹೌದು. ಭದ್ರಂ ಚಮೆ, ಭದ್ರ ಅಂತಿಕೊಂಡಂತಂದರೆ ಮೇದಿನಿ ಕೋಶ ಅಂತಿಕೊಂಡಂತಿದೆ. ಹೇಮಚಂದ್ರ ಕೋಶ ಅಂತ ಸಂಸ್ಕೃತದಲ್ಲಿದೆ. ಅವ್ರು ಹೇಳ್ತಾರೆ ಬಂಗಾರ, ಕಲ್ಯಾಣ ಅಂದರೆ ಬಂಗಾರ ಅಂತ. ಬಂಗಾರ ಬೇಕಲ್ಲ, ಸಿಗ್ತದೆ. ಆಚಾರ್ಯ ಬಂಗಾರ ಈಗ 60,000-70,000 ಆಗಿದೆ. ಬೇಕಾದಷ್ಟಾಗಲಿ, ದೇವರ ಅನುಗ್ರಹ ಇತ್ತು ಅಂದ್ರೆ ಬೇಕಾದ ಸಿಗ್ತದೆ. ಭದ್ರಂಚಮೇ, ಒಂದು ಪ್ರಾರ್ಥನೆಯಲ್ಲಿ ಎಷ್ಟು ವಿಧವಾಗಿರ್ತಕ್ಕಂಥ ಪ್ರಾರ್ಥನೆಗಳು, ಬಯಕೆಗಳು ಇವೆ. ನಾವು ಎಂದಾದರೂ ಜೀವನದಲ್ಲಿ ಬಯಕೆಯನ್ನು ಮಾಡಿದ್ದೇವೆ? ತಿರುಗುವವರಿಗೆ ಇವತ್ತೇನು ತಿನ್ನೋದು, ಇವತ್ತೇನು ಸ್ಪೆಷಲ್ಲು, ಇವತ್ತು ಯಾರ ಜೊತೆ ಹರಟಿ ಹೊಡಿಬೇಕು, ಏನು ಮಾತಾಡಬೇಕು, ಹೆಂಗೆ ಟೈಮ್ ಪಾಸ್ ಮಾಡಬೇಕು, ಬೇಡ. ಮನುಷ್ಯ ಜೀವನ ವ್ಯರ್ಥ ಮಾಡ್ಕೊಳ್ಳೋದು ಬೇಡ. 81ನೇ ಬೇಡಿಕೆ ಶ್ರೇಯಂಚಮೇ, ಪರಮಾತ್ಮ ನೀನು ಹೇಳಿದ್ದು ನೆನಪಿದೆ ನನಗೆ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ, ಫಲದ ಕಡೆಗೆ ಲಕ್ಷ್ಯ ಕೊಡಬೇಡ, ನಿನ್ನ ಕರ್ತವ್ಯ ಕರ್ಮ ಮಾಡು, ಕೃಷ್ಣಾರ್ಪಣ ಬುದ್ಧಿಯಿಂದ ನನಗೆ ಅರ್ಪಿಸು ಅಂತ ತಿಳ್ಕೊಂಡು ಅಂತ ಹೇಳಿದ್ದೀಯಲ್ಲ, ನನಗೆ ನೆನಪಿದೆ, 100% ನೆನಪಿದೆ. ಆದರೆ ಪರಮಾತ್ಮ ಆ ಪುಣ್ಯ ಏನಿದೆ ಅಲ್ಲ, ನೀನು ಕೊಡ್ತೀಯ, ನನಗೆ ಭರವಸೆ ಇದೆ. ಅದು ನಿನ್ನ ಪ್ರಾಪ್ತಿಯ ಅಕೌಂಟ್ನಲ್ಲಿ ಹಾಕ್ತೀಯ. ಶ್ರೇಯಂಚಮೇ, ಶ್ರೇಯೋ ಮಾರ್ಗ ಪರಮಾತ್ಮನ ಪಡೆಯುವ ಮಾರ್ಗ, ಪ್ರೇಯೋ ಮಾರ್ಗ ದುಡ್ಡು ಗಳಿಸುವ ಮಾರ್ಗ. ಆದ್ದರಿಂದಾಗಿ ಕಠೋಪನಿಷತ್ನಲ್ಲಿ ಯಮಧರ್ಮರಾಜ ನಚಿಕೇತನಿಗೆ ಉಪದೇಶ ಮಾಡ್ತಾನೆ.
ದ್ವೇ ಮಾರ್ಗ ದ್ವೌ ಮಾರ್ಗೌ ಶ್ರೇಯಂಚ ಪ್ರೇಯಂಚ. ಶ್ರೇಯ ಮಾರ್ಗವನ್ನು ಬುದ್ಧಿವಂತರು ಅನುಸರಿಸುತ್ತಾರೆ, ಪ್ರೇಯ ಮಾರ್ಗವನ್ನು ಲೌಕಿಕ ಸುಖಾದಿಗಳಿಗೆ ಸಾಮಾನ್ಯರು ದಡ್ರು ಆ ದಾರಿಗೆ ಹೋಗ್ತಾರೆ. ಆದ್ದರಿಂದಾಗಿ ಪರಮಾತ್ಮ ನನ್ನ ಪುಣ್ಯ ವ್ಯರ್ಥವಾಗಬಾರ್ದು. ಸಿಕ್ಕಲ್ಲಿ ಪುಣ್ಯ ಖರ್ಚು ಮಾಡಬೇಡಿ. ದಶರಥನಿಗೆ ಒಂದು ನನ್ನ ಯಜ್ಞ ವಿಧ್ವಂಸ ಮಾಡ್ತಕ್ಕಂತಹ ಸುಬಾಹು ಮಾರೀಚರನ್ನ ಮತ್ತು ದುಷ್ಟ ದೈತ್ಯರನ್ನು ಶಿಕ್ಷಿಸೋದಕ್ಕೋಸ್ಕರ ನಿನ್ನ ಮಕ್ಕಳು ರಾಮಲಕ್ಷ್ಮಣನನ್ನು ಕಳಿಸ್ಕೊಡು ಅಂತ ಕೇಳಿದಾಗ ದಶರಥ ಕೇಳ್ತಾನೆ, ಅಲ್ಲ ವಿಶ್ವಾಮಿತ್ರರೇ, ನೀವು ನಿಮ್ಮ ತಪಸ್ಸಿನಿಂದ ಅದ್ಭುತವಾಗಿರ್ತಕ್ಕಂಥ ಹೊಸ ಸ್ವರ್ಗವನ್ನೇ ಸೃಷ್ಟಿ ಮಾಡಿದವರು, ನಿಮ್ಮ ತಪಸ್ಸಿನಿಂದ ಸ್ವಭಾವ ಮಾರಿತವರನ್ನು ದೂರ ಮಾಡ್ಲಿಕ್ಕೆ ಆಗಂಗಿಲ್ಲ ನಿಮ್ಗೆ. ಆ ಸಂದರ್ಭದಲ್ಲಿ ಅವ್ರು ಹೇಳಿದರು, ಕಷ್ಟ ಆದರೂ ಪರವಾಗಿಲ್ಲ, ಪುಣ್ಯ ಖರ್ಚು ಮಾಡ್ಲಿಕ್ಕೆ ನಾನು ತಯಾರಿಲ್ಲ. ಪುಣ್ಯ ಭಗವಂತನ ಪ್ರಾಪ್ತಿಗೋಸ್ಕರವೇ. ಆದ್ದರಿಂದಾಗಿ ಪರಮಾತ್ಮ ನನಗೆ ಶ್ರೇಯ, ನನ್ನಿಂದಾಗಿರ್ತಕ್ಕಂಥ ಕಿಂಚಿತ್ ಪುಣ್ಯ ನಿನ್ನ ಪ್ರಾಪ್ತಿಗೋಸ್ಕರ ಮೀಸಲಾಗಿಡು. ನನಗೆ ನಿನ್ನನ್ನು ಬಿಟ್ಟು ಬೇರೆ ಏನು ಬೇಕಾಗಿಲ್ಲ. ಪರಮಾತ್ಮ ಎದುರು ಕೂತ್ಕೊಂಡು ರಾಮನನ್ನು ಕೂಡಿಸಿ ವಿಶ್ವಾಮಿತ್ರರು ಕೇಳ್ತಾ ಇದ್ದಾರೆ. ಆ ದೃಶ್ಯ ಹೇಗಿರ್ಬೇಕು? ಇವರು ಸೋಮನಶ್ಚಮೆ ಕಾಮಂಚಮೆ ಅನುಕಾಮಂಚಮೆ ಭದ್ರಂಚಮೆ. ಪರಮಾತ್ಮ ತಥಾಸ್ತು 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 ಅಂತ ಹೇಳ್ತಾರೆ. ವಸ್ಯಶ್ಚಮೆ, ನನಗೆ ವಸ್ಯಗಳನ್ನು ಕೊಡು. ಪರಮಾತ್ಮ ಮನುಷ್ಯನ ಜೀವನದಲ್ಲಿ ಆಯುಷ್ಯ ಕಳೆಯಬೇಕಾಗಿದ್ದರೆ ರೋಟಿ ಕಪಡ ಮಕಾನ್ ಬೇಕಲ್ಲ, ಊಟಕ್ಕೆ ಬೇಕು, ಮನೆ ಬೇಕು, ಬಟ್ಟೆ ಬೇಕು. ಕೊಡ್ತೇನೆ, ಬರೆಯಲ್ಲ. ವಸ್ಯಶ್ಚಮೆ, ವಸ್ಯ ಪದಾರ್ಥಗಳನ್ನು ಕೊಡು. ಏನು ವಸ್ಯ ಪದಾರ್ಥಗಳು ಅಂತ ತಿಳ್ಕೊಂಡು ಅಂತಂದರೆ, ಅದಕ್ಕೋಸ್ಕರ ಕೋಶ ಹೇಳ್ತಾರೆ, ವಸ್ಯಂ ಮಂಗಲಕರ ವಸ್ತುವೇ, ಮಂಗಲಕರವಾಗಿರ್ತಕ್ಕಂಥ ವಸ್ತುಗಳಿಗೆ ವಸ್ಯ ಅಂತ ತಿಳ್ಕೊಂಡು ಅಂತ ಹೇಳಿ ಹೆಸರು. ಹೌದು ಪರಮಾತ್ಮ, ಮನೆ ಕೊಡ್ತೀಯಲ್ಲ, ಮನೆಯಲ್ಲಿ ಒಂದು ದೇವರ ಮನೆಯನ್ನು ಕೊಡು, ಒಂದು ಬೆಡ್ರೂಮ್ ಕಡೆ ಮಾಡಿದ್ರು ಪರವಾಗಿಲ್ಲ. ಯಾಕೆ ಅಂತಂದರೆ ನನ್ನ ಮನೆ ಮಂಗಲವಾಗಬೇಕು, ನನ್ನ ಮನೆಯಲ್ಲಿ ದೇವತೆಗಳು ವಾಸ ಮಾಡಬೇಕು. ಇವತ್ತು ನಮ್ಮ ಹೆಚ್ಚಿನ ಮನೆಗಳಲ್ಲಿ ದೈತ್ಯರು ವಾಸ ಮಾಡ್ತಾರೆ. ಯಾಕೆ ಅಂತಂದರೆ ಬೆಡ್ರೂಮ್ ಅಂತ ಮಾಡ್ತೀವಲ್ಲ, ಬೆಡ್ರೂಮ್ ಈ ಕಾನ್ಸೆಪ್ಟೇ ತಪ್ಪಿದೆ. ಈಗ ಅನಿವಾರ್ಯವಿದೆ, ಆದರೆ ಬೆಡ್ರೂಮ್ನಲ್ಲಿ ನೀವು ಪಲಂಗ್ ಹಾಕಬೇಕು, ಪಂಚ ಹಾಕಲೇಬೇಕು ಅಂತ ನಿಯಮ ಇಲ್ಲ. ಹಾಕಿರಿ ಪರವಾಗಿಲ್ಲ, ಮಲ್ಕೊಳ್ಬೇಡಿ. ನಿಯಮ ಇದೆ. ಬೆಳಗ್ಗೆ ಎದ್ದ ಕ್ಷಣಕ್ಕೇನೆ ಹಾಸಿಗೆ ಸುತ್ತಿ ಇಡಬೇಕು, ಮರುದಿವಸವರೆಗೂ ಮುಟ್ಟಬಾರ್ದು. ನಾವು ಚಿಕ್ಕವರಿರುವಾಗ ಒಂದೊಂದ್ಸಲ ಹೋಗಿ ಹಾಸಿಗೆ ಮೇಲೆ ಕೂತ್ಕೊಳ್ತಾ ಇದ್ದು, ಒಂದರ ಮೇಲೆ ಜೋಡಿಸಿಡ್ತಾ ಇದ್ರು. ನಮ್ಮ ಅಜ್ಜಿ ಹೇಳ್ಬೇಕು, ಹೋಗಿ ಕೈಕಾಲು ತೊಳ್ಕೊಂಡು. ಯಾಕೆ? ಹಾಸಿಗೆ ಮೇಲೆ ದುಷ್ಟಶಕ್ತಿ ಇರ್ತದೆ, ತಮೋಗುಣ. ನಿದ್ರೆ ಅಂದರೆ ತಮೋಗುಣ, ನಿದ್ರೆಯೇ ಸಾಧನ, ತಮೋಗುಣದ ಸಾಧನ. ನಾವು ಸ್ವಲ್ಪ ಟೈಮ್ ಸಿಕ್ಕಿದಾಗ ಹೋಗಿ ಹಾಸಿಗೆ ಮೇಲೆ ಉಳ್ಳಾಡ್ತೇವೆ. ತಮೋಗುಣಕ್ಕೆ ಎಷ್ಟು ಆಹ್ವಾನ ಕೊಡ್ತಾ ಇದ್ದೇವೆ ಕಲ್ಪನೆ ಮಾಡಿಕೊಳ್ಳಿ. 2 ಬೆಡ್ರೂಮ್ ಕಿಚನ್, 3 ಬೆಡ್ರೂಮ್ ಕಿಚನ್ ಸಿರಿವಂತಿಗೆ ಹೆಚ್ಚಾದಂತೆ. ಒಂದು ಗಾಡ್ ರೂಮ್ ಅಂತ ತಗೊಂಡು ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ವೇ? ಒಂದು ಬೆಡ್ರೂಮ್ ಒಂದು ಗಾಡ್ ರೂಮ್ ಮಾಡಿಕೊಳ್ಳಿ, ಕನ್ವರ್ಟ್ ಮಾಡಿ.
ಅಲ್ಲಿ ಮಂಚ ಹಾಕಬೇಡಿ. ಯಾಕೆ? ವಸ್ಯಶ್ಚಮೆ, ನಮ್ಮ ಮನೆಯಲ್ಲಿ ದೇವತೆಗಳು ವಾಸ ಮಾಡಬೇಕು. ನಮ್ಮ ಮನೆಯಲ್ಲಿ ತಮೋಗುಣ ಇರಬಾರ್ದು. ರಾತ್ರಿ ಕಾಲದಲ್ಲಿ ದುರ್ಗಾದೇವಿ ನಮ್ಮಲ್ಲಿ ತಮೋಗುಣವನ್ನು ತಂದುಕೊಟ್ಟು ನಿದ್ದೆ ತಂದು ಕೊಡ್ತಾಳೆ, ವಿಶ್ರಾಂತಿ ಕೊಡೋದಕ್ಕೋಸ್ಕರ. ಆದರೆ ಮೇಲೆ ಸಮಯಕ್ಕೆ ಸಿಕ್ಕಾಗೋಗಿ ಮಲಗ್ತಿದ್ರೆ ಆ ತಮೋಗುಣ ಹೆಚ್ಚಾಗಿ ಆರೋಗ್ಯ ಕೆಟ್ಟು ಹೋಗ್ತದೆ. ವಸ್ಯಶ್ಚಮೆ. ಪರಮಾತ್ಮ ಮಕಾನ್ ಕೊಟ್ಟಿಯಲ್ಲ, ರೋಟಿ ಕೊಡು, ತಿನ್ಲಿಕ್ಕೆ ಕೊಡು. ಆದರೆ ನೈವೇದ್ಯ ಮಾಡಿದ ಪದಾರ್ಥ ಸಿಗ. ಪರಮಾತ್ಮ ನೈವೇದ್ಯ ಆಗಬೇಕು, ವೈಶ್ವದೇವ ಆಗಬೇಕು. ವೈಶ್ವದೇವ ಇಲ್ಲದ ಅನ್ನ ದಿನಾಲು ನಾವು ಪಾಪವನ್ನು ತಿಂತಾ ಇದ್ದೇವೆ. ಆಚಾರ್ಯ ಸುಮ್ಮನೆ ಅಂಜಿಸ್ಬಿಡಿ ಅಂತೇಳಿ ಅನ್ಸೋದಿಲ್ಲ, ಮುಂದೆ ಬರ್ತದೆ. ಇನ್ನೊಂದು 3-4 ಬೇಡಿಕೆ ಆದ ನಂತರ ವೈಶ್ವದೇವದ ಅನ್ನ ಎಷ್ಟು ಪವಿತ್ರವಾಗಿರ್ತದೆ ಅಂತ ಅನ್ನೋ ಬೇಡಿಕೆ ಇದೆ. ಆಗ ನಾನು ಹೇಳ್ತೇನೆ ನಿಮಗೆ, ದೇವರ ನೈವೇದ್ಯದ ಅನ್ನ ನನಗೆ ಸಿಗುವಂತೆ ಮಾಡು. ನಾನು ಮದುವೆ ಆಗುವಾಗ ನನ್ನ ಹೆಂಡತಿ BSc B.Ed. ನಾನು ಗುರುಕುಲದಲ್ಲಿ ಕಲಿತು ಪ್ರೈವೇಟಾಗಿ ಫಿಲಾಸಫಿ ಇತ್ತಾಗಲಿ MA ಮಾಡ್ಕೊಂಡಿದ್ದೆ, ಮಾತು ಬೇರೆ. ಆದರೆ ವೈದಿಕ ವೃತ್ತಿಯಲ್ಲಿ ಇರ್ತಕ್ಕಂಥವನು ನಾನು ನನ್ನ ಹೆಂಡತಿಯೊಬ್ಬರ ಸಂಬಂಧಿಕರ ಮನೆಗೆ ಹೋಗಿದ್ದೆ. ಆಗ ಅವರ ಸಂಬಂಧಿಕರು ಹೇಳಿದರು, ನನ್ನ ಹೆಂಡತಿಗೆ ಏನು ಎಷ್ಟು BSc B.Ed ಆಗಿ ಮತ್ತೆ ವೈದಿಕರನ್ನು ಮದುವೆ ಮಾಡಿಕೊಂಡೆಲ್ಲ, ಬೇಕಂತ ಒಳ್ಳೆ ಬ್ಯಾಂಕ್ ಮತ್ತು ಆಫೀಸರ್ ಸಿಗ್ಬೋದಾಗಿತ್ತಲ್ಲ. ನನ್ನ ಎದುರಿಗೆ ಕೇಳಿದ್ರು ಅವರು. ಅವ್ರ ತಾಯಿ ಇದ್ರು ಅವ್ರ ಮನೆಯಲ್ಲಿ. ಅವ್ರು ಹೇಳಿದರು, ಹಂಗೆ ಅನ್ಬೇಡು, ದಿನಾಲು ನೈವೇದ್ಯ ವಹಿಸೋದು ಅನ್ನ ಸಿಗ್ತದೆ, ಹುಡುಗಿಗೆ ಸಿಗ್ತದೆ. ನೈವೇದ್ಯ ವಹಿಸ ಅನ್ನ ಸಿಗ್ತದೆ, ಇದಕ್ಕಿಂತ ಭಾಗ್ಯ ಏನು ಬೇಕು? ಇಷ್ಟು ಪವಿತ್ರವಾದ ಅನ್ನ ದಿನ ಸಿಗ್ತದೆ ಆ ಹುಡುಗಿಗೆ. ಭಾಳ ಒಳ್ಳೆ ರೀತಿಯಾಗಿರ್ತಕ್ಕಂಥ ಮನೆಗೆ ಹೋಗಿದ್ದೀನಿ ನೀನು ಅಂತಿಕೊಂಡು ಅಂತೇಳಿ ಆ ಹಿರಿಯರ ಸಮಾಧಾನ ಹೇಳಿದ್ರು. ಹೌದು, ನೈವೇದ್ಯ ವೈಶ್ವದೇವ ಮಾಡಿದ ಅನ್ನ ಸಿಗ್ತದೆ ನಮಗೆ ತಿನ್ನಲಿಕ್ಕೆ. ಬಹಳ ಜನ ಮನೆಯಲ್ಲಿ ಇದೊಂದು ದುಃಖ ಇದೆ, ಗಂಡಸರಿಗೆ ಟೈಮ್ ಇಲ್ಲ ಅಂತ ತಿಳ್ಕೊಂಡು. ಏನು ಮಾಡಬೇಕು? ಬೆಳಗ್ಗೆ ಅದು ಹೋಗಿಬಿಡ್ತಾರೆ, ನೈವೇದ್ಯ ವೈಷ್ಣವ ಮಾಡೋದಿಲ್ಲ. ಆಗ ಒಂದು ಕೆಲಸ ಮಾಡಿ, ಅಡಿಗೆ ಆಯ್ತಲ್ಲ, ಅಡಿಗೆ ಆದಮೇಲೆ ಮಂಡಲ ಮಾಡಿ ದೇವ್ರ ಮುಂದೆ ಇಟ್ಟು ಕೃಷ್ಣಾರ್ಪಣ ಅಂತ ಅಲ್ಲಿಗೆ ಬರ್ತದಲ್ಲ, ಹೆಣ್ಮಕ್ಳಿಗೆ ಕೃಷ್ಣಾರ್ಪಣ ಅಂತ ಅಲ್ಲಿಗೆ ಬರ್ತದೆ. ಅನ್ನಿ ಪರಮಾತ್ಮನಿಗೆ ಅರ್ಪಣೆ ಮಾಡಿ ನೈವೇದ್ಯ ಆಯ್ತಲ್ಲ. ಇಡ್ಲಿ ಒಲೆ ಮೇಲೆ ಅಡಿಗೆ ಮಾಡ್ತಾ ಇದ್ರೆ ಆ ಕೃಷ್ಣಾರ್ಪಣ ಅಂತ ಅನ್ನ ಸ್ವಲ್ಪ ತೆಗೆದುಕೊಂಡು ಒಂದು ತುತ್ತು ಬೆಂಕಿ ಅಗ್ನಿಯಲ್ಲಿ ಹಾಕಿ ಪರಶುರಾಮ ದೇವರು ಸಂತೃಪ್ತರಾಗಲಿ ಅಂತ ತಿಳ್ಕೊಂಡಂತೆ. ಬೇಡ, ಒಲೆ ಹೊತ್ತಿಸುವಾಗಲೇ ಇಲ್ಲಿ ಪರಶುರಾಮ ದೇವರ ಆಹ್ವಾನ ಮಾಡ್ತೇನೆ. ಆಗ ನೀವು ಮಾಡುವ ಅಡಿಗೆಲ್ಲ ವೈಶ್ವದೇವರೇ. ಯಾಕೆ? ವೈಶ್ವದೇವದಲ್ಲಿ ಮುಖ್ಯವಾಗಿ ನಾವು ಪರಶುರಾಮ ದೇವರನ್ನು ಧ್ಯಾನ ಮಾಡ್ತೇವೆ. ಅವರಿಗೆ ಸಮರ್ಪಣೆ ಮಾಡಿ ಉಳಿದ ದೇವತೆಗಳು ಮುಟ್ಟಿಸು ಅಂತ ತಿಳ್ಕೊಂಡು ಅಂತ ಹೇಳ್ತೇವೆ. ಮಂಗಲಕರವಾದ ಮನೆ ಎಲ್ಲಿ ದೇವರ ಮನೆ ಇದೆ, ಎಲ್ಲಿ ದಿನಾಲು ನೈವೇದ್ಯ ವೈಶ್ವದೇವ ಅನ್ನ ಸಿಗ್ತದೆ, ಅದು ಮಂಗಲಕರವಾದ ಅನ್ನ. ಇನ್ನು ಮಂಗಲಕರವಾದ ಬಟ್ಟೆ. ಮಂಗಲಕರವಾದ ಬಟ್ಟೆ ಅಂತಂದರೆ ಏನು? ಹಾಕಿಕೊಳ್ಳುವ ಬಟ್ಟೆ ಹೊಸದಾಗಿ ತಂದ ನಂತರ
ದೇವ್ರ ಮುಂದೆ ಇಟ್ಟು ಪರಮಾತ್ಮ ನಿನಗೇ ಸಮರ್ಪಿತ, ನೀನು ಉಟ್ಕೋ ಪರಮಾತ್ಮ ಅಂಥೇಳಿ ಆನಂತರ ನೀವು ಧಾರಣ ಮಾಡಿ, ಅದು ಮಂಗಲಕರವಾದ ಬಟ್ಟೆ. ಹೀಗಾಗಿ ವಸ್ಯಶ್ಚಮೇ, ನಾನು ತಿನ್ನುವ ಅನ್ನ ಮಂಗಲಕರವಾಗಿರಲಿ ಪರಮಾತ್ಮ, ನಾನು ಇರುವ ಮನೆ ಮಂಗಲಕರವಾಗಿರಲಿ, ನಾನು ಉಪಯೋಗಿಸುವ ಬಟ್ಟೆಗಳು ಮಂಗಲಕರವಾಗಿರಲಿ, ನನ್ನ ಮನೆಯಲ್ಲಿ ಅಮಂಗಲಕರವಾದದ್ದು ಏನೂ ಬೇಕಾಗಿಲ್ಲ. ಏನ್ರಿ ಮಂಗಲಕರ ಮಂಗಲಕರ ಅಮಂಗಲ ಅಂತ ಇದ್ರು. ಹೌದು, ಮಂಗಲಕರ ಅಂತಿಕೊಂಡಂದರೆ ಮೋಕ್ಷಕ್ಕೆ ಸಾಧನವಾಗಲಿ ಅಂತ ಅರ್ಥ. ಮಂಗ ಅಂದರೆ ಮೋಕ್ಷ, ಕಪಿ ಅಲ್ಲ, ವಾನರ ಅಲ್ಲ. ಮಂಗ ಮೋಕ್ಷಂ ಲಾತೀತಿ ಮಂಗಲ. ಹೌದು, ಪವಿತ್ರವಾದ ಅನ್ನ, ಪವಿತ್ರವಾದ ಬಟ್ಟೆ, ಪವಿತ್ರವಾದ ಮನೆ ನಮಗೆ ಮೋಕ್ಷ ಸಾಧನೆಯನ್ನು ಮಾಡಿಸೋದಕ್ಕೋಸ್ಕರ ಕಾರಣೀಭೂತವಾಗ್ತದೆ. ಆದ್ದರಿಂದಾಗಿ ವಸ್ಯಶ್ಚಮೇ ಯಶಶ್ಚಮೇ 83ನೇ ಬೇಡಿಕೆ. ಪರಮಾತ್ಮ ನನಗೆ ಕೀರ್ತಿಯನ್ನು ಕೊಡು. ಕೀರ್ತಿ, ಕೀರ್ತಿ ಅಂತಿಕೊಂಡಂತಂದ್ರೆ ಏನು ಹೇಳಿ? ಕೀರ್ತಿ ಅಂತಿಕೊಂಡು ಪೇಪರ್ನಲ್ಲಿ ಹೆಸರು ಬರಬೇಕಾ? ಕೀರ್ತಿ ಅಂತಿಕೊಂಡ್ರೆ ಟಿ ವಿಯಲ್ಲಿ ನಮ್ಮ ರೀತಿಯಾಗಿರ್ತಕ್ಕಂತಹ ಇಂಟರ್ವ್ಯೂ ಬರಬೇಕಾ? ಕೀರ್ತಿ ಅಂತಿಕೊಂಡಂತಂದ್ರೆ ಎಲ್ಲರೂ ಹೊಗಳುವಂತ ಆಗ್ಬೇಕು? ಇಲ್ಲ. ಮಾಧವಿ ಕೋಶ ಅಂತಿಕೊಂಡಂತಿದೆ ಸಂಸ್ಕೃತದಲ್ಲಿ, ಅನೇಕ ಡಿಕ್ಷನರಿಗಳು. ಆ ಮಾಧವಿ ಕೋಶ ಹೇಳ್ತದೆ ಕೀರ್ತಿ ಅಂತಿಕೊಂಡಂತಂದರೆ ಯಜ್ಞ, ದಾನ, ತಪಸ್ಸು ಇವುಗಳಿಂದ ಬರತಕ್ಕಂಥ ಪುಣ್ಯ. ಕೀರ್ತಿಶ್ಚಮೆ ಯಶಶ್ಚಮೆ, ನನ್ನ ಕಡೆಯಿಂದ ದಾನ ಮಾಡಿಸು, ಯಜ್ಞ ಮಾಡಿಸು, ಆನಂತರ ತಪಸ್ಸು ಮಾಡಿಸು, ಅದರಿಂದ ಬರ್ತಕ್ಕಂಥ ಪುಣ್ಯ. ಆ ಪುಣ್ಯ ನನ್ನ ಪಾಪವನ್ನು ತೊಳೆದು ಹಾಕ್ತದೆ. ಆ ಪಾಪ ಹೋದ್ಮೇಲೆ ನಿನ್ನ ಜ್ಞಾನ ಪ್ರಾಪ್ತಿ ಆಗ್ತದೆ ಪರಮಾತ್ಮ. ನಿನ್ನ ಜ್ಞಾನದಿಂದ ನಿನ್ನ ಅನುಗ್ರಹ ಪ್ರಾಪ್ತಿ ಆಗ್ತದೆ, ನಿನ್ನಲ್ಲಿ ಭಕ್ತಿ, ಆಮೇಲೆ ಪರಮಾನುಗ್ರಹವಾದ ಮೋಕ್ಷ ನನಗೆ ಪ್ರಾಪ್ತಿ ಆಗ್ತದೆ, ನಿನ್ನ ಸಾಮೀಪ್ಯ ಸಿಗ್ತದೆ. ಯಶಶ್ಚಮೆ ದಾನಾದಿ ಪ್ರಭವ ಕೀರ್ತಿ ಅಂತ ತಿಳ್ಕೊಂಡಂತಿದ್ದಾರೆ. ದಾನಾದಿ ಅಂತ ತಿಳ್ಕೊಂಡಂತಂದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರ್ತಕ್ಕಂಥದ್ದು 3 ಅನಿವಾರ್ಯವಾಗಿರ್ತಕ್ಕಂಥ ನಮ್ಮ ಕರ್ತವ್ಯಗಳು. ಯಜ್ಞೋ ದಾನಂ ತಪಶ್ಚೈವ. ಯಜ್ಞ, ದಾನ, ತಪಸ್ಸು. ಯಜ್ಞ ವೈಶ್ವದೇವಾದಿ ಯಜ್ಞ ಮುಂದೆ ಬಹುಶಃ ನಾಳೆ ಬರ್ತದೆ, ನಾಳೆ ಅಥವಾ ನಾಡಿದ್ದು ವಿವರಣೆ ಬರ್ತದೆ. ಪಂಚಯಜ್ಞಗಳು ಅಂತ ತಿಳ್ಕೊಂಡಂತೇಳಿ ಪ್ರತಿಯೊಬ್ಬ ಗೃಹಸ್ಥನಿಗೆ ಅನಿವಾರ್ಯತೆ, ಅದನ್ನು ವಿವರಣೆ ಮಾಡ್ತೇನೆ ಆಗ. ಆ ಯಜ್ಞ ಮನೆಯಲ್ಲಿ ನಡೀಬೇಕು. 5 ಯಜ್ಞ ನಡೀಬೇಕು. ಆ 5 ಯಜ್ಞ ಯಾವುಗಳು? ಯಾವುದು? ಬ್ರಹ್ಮಯಜ್ಞ, ಪಿತೃಯಜ್ಞ, ದೇವಯಜ್ಞ, ಭೂತಯಜ್ಞ, ಮನುಷ್ಯಯಜ್ಞ. ಇದು ಯಾವುದು, ಏನು, ಹೇಗೆ ಮುಂದೆ ವಿವರಣೆ ಬರಲಿಕ್ಕಿದೆ, ಆಗ ನಾನು ಹೇಳ್ತೇನೆ. ಆದ್ದರಿಂದಾಗಿ ಪರಮಾತ್ಮ ನನಗೆ ಈ ಕೀರ್ತಿಯನ್ನು ಕೊಡು. ಇನ್ನು ಯಶಶ್ಚಮೇ ಶೌರ್ಯಾದಿ ಪ್ರಭವಂ ಯಶಃ ಅಂತ ತಿಳ್ಕೊಂಡಂತ ಅಂದಿದ್ದ. ಅತಿ ಸಾಧನ, ವಿಶೇಷವಾದ ಸಾಧನ, ಇದಕ್ಕೇನೆ ಶೌರ್ಯ, ವೀರ್ಯ ಅಂತ ತಿಳ್ಕೊಂಡಂತ ಕರೀತಾರೆ. ವೀರಸೂಹು, ವೀರ ಮಗ ಹುಟ್ಲಿ ಅಂತ ತಿಳ್ಕೊಂಡಂಥದ್ದೇನು? ಬ್ರಾಹ್ಮಣರಿಗೆ ಜ್ಞಾನ ವೀರ ಮಗ ಹುಟ್ಲಿ ಅಂತ ತಿಳ್ಕೊಂಡು ಆಶೀರ್ವಾದ. ಕ್ಷತ್ರಿಯರಿದ್ದರೆ ವೀರಸೂಹು, ಯುದ್ಧದಲ್ಲಿ ಪರಾಕ್ರಮಿಯಾಗಿರ್ತಕ್ಕಂಥ ಮಗ ಹುಟ್ಲಿ ಅಂತ ತಿಳ್ಕೊಂಡಂತ ಹೇಳಿ. ವೈಶ್ಯರಿಗೆ ವೀರಸೂಹು, ವೀರ ಮಕ್ಕಳನ್ನು ಪಡಿ
ಅಂತಕೊಂಡಂತಂದರೆ ವ್ಯವಹಾರದಲ್ಲಿ ಕುಶಲನಾಗಿರ್ತಕ್ಕಂಥ ಮಗನನ್ನು ಪಡೆ ಅಂತ ಅರ್ಥ. ಶೂದ್ರರಿಗೆ ಆಶೀರ್ವಾದ ಮಾಡಿದಾಗ ಯೋಗ್ಯವಾಗಿರ್ತಕ್ಕಂತಹ ತ್ರೈವರ್ಣಿಕರಲ್ಲಿದ್ದ ಅನುಕೂಲತೆಯನ್ನು ಮಾಡಿಕೊಡ್ತಕ್ಕಂತಹ ಒಳ್ಳೆ ಸಮರ್ಥನಾದಂತಹ ಸ್ಕಿಲ್ ಇದ್ದ ಮಗನನ್ನು ಪಡೆ ಅಂತ ತಿಳ್ಕೊಂಡಂತ. ಅದಕ್ಕೋಸ್ಕರ ಮದುವೆಯಲ್ಲಿ ಆಶೀರ್ವಾದ ಮಾಡ್ತಾರೆ, ವೀರಸೂರ್ ದೇವಕಾಮ ಅಂತ ತಿಳ್ಕೊಂಡಂತ ಹೇಳಿ. ವೀರಸು, ಅದರಿಂದ ದೇವತೆಗಳು ಅವನ ಮೇಲೆ ಪರಮಾನುಗ್ರಹ ಮಾಡ್ತಾರೆ. ಇನ್ನು ಕೀರ್ತಿಯನ್ನು ಪಡೆಯದೇ ಇದ್ದರೆ ಅವನು ಕೃತಜ್ಞನಾಗ್ತಾನೆ. ಬ್ರಹ್ಮವಿವರ್ತ ಪುರಾಣದಲ್ಲಿ ಒಂದು ವಿವರಣೆ ಬರ್ತದೆ. ಮೇಲಿನ ಅರ್ಥ, ಮನುಷ್ಯ ತನ್ನ ಕೆಟ್ಟ ಹೆಸರು ಬರದಂತೆ ನೋಡ್ಕೊಳ್ಬೇಕು. ಇನ್ನೊಬ್ಬರಿಗೆ ಕೆಟ್ಟ ಹೆಸರು ಕೊಡಬಾರ್ದು. ಆ ವ್ಯಕ್ತಿಗೆ ಕೃತಜ್ಞ ಅಂತ ಹೇಳಿ ಕರೀತಾರೆ. ಸುಮ್ಮನೆ ನನ್ನ ಕೀರ್ತಿ ಕಳೆದುಕೊಳ್ಳುವ ಕೆಲಸ, ಬ್ರಾಹ್ಮಣನಾಗಿ ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋದು, ಹೋಟೆಲ್ನಲ್ಲಿ ಹೋಗಿ ಏನೋ ಸಿಕ್ಕೋದು, ಏನೇನೋ ರೀತಿಯಾಗಿ ಇನ್ನೊಬ್ಬರು ಉಗುಳು ತಿನ್ನುವುದು, ಇನ್ನೊಬ್ಬರು ಉಗುಳಿದ್ದನ್ನು ನೆಕ್ತೇವೆ ನಾವು. ಏನ್ರಾಚಾರ್ಯ ನಾವು ಬೈತೀರ? ಹೌದು, ನೀವು ಟಿ ವಿಯಲ್ಲಿ ನೋಡಿದ್ದೀರಲ್ಲ, ಕೆಲವು ಬೇರೆ ಧರ್ಮದವರು ಇದ್ದಾರೆ, ಅವರು ಹೋಟೆಲಿನ ತರಿಸ್ತಿರಲ್ಲ, ಏನೇನು ಬರ್ಗರ್ ಅಂತೆ, ಮತ್ತು ಪಿಜ್ಜಾ ಅಂತೆ, ಮತ್ತೇನೇನು ತರಿಸ್ತಿರಲ್ಲ. ಅಲ್ಲಿರ್ತಕ್ಕಂಥ ಮುಸ್ಲಿಂ ಕಾರ್ಯಕಾರಿರ್ತಾರೆ, ಅವರು ಆ ಮಾಡುವಾಗ ಉಗುಳಿ ಆ ನಂತರ ಅದನ್ನೆಲ್ಲ ಮಾಡಿ ನಿಮಗೆ ಕರೆದು ಕೊಡ್ತಾರೆ. ಹೋಟೆಲ್ನಿಂದ ನಿಮ್ಮ ಮನೆಗೆ ಸಾಮಾನು ಬರ್ತಾ ಇರುತ್ತೆ, ನೀವು ಹೋಟೆಲ್ ತಿಂತಾ ಇದ್ದೀರಿ ಅಂದರೆ ಯಾವುದೋ ಜಾತಿಯವರ ಉಗುಳನ್ನು, ಎಂಜಲನ್ನು ತಿಂತಾ ಇದ್ದೀರಿ. ಭಾಳ ಸ್ಪಷ್ಟವಾಗಿ ಮಾತನ್ನು ಹೇಳ್ತಾರೆ. ಉಪವಾಸ ಬಿದ್ದು ಪ್ರಾಣ ಹೋದರೂ ಅಡ್ಡಿ ಇಲ್ಲ, ಧರ್ಮ ಕೆಡಿಸ್ಕೊಳ್ಬೇಡಿ. ಇವತ್ತಿನಿಂದ ಹೊರಗಿನ ಅನ್ನ ಬಿಡಬೇಕು, ಬಿಡಲೇಬೇಕು. ನೆನ್ಪಿಟ್ಟು ಯಾಕೆ ಈಗ ಇದಕ್ಕೆ ಅವರಂತಾರೆ ಏನಂತಕೊಂಡಂತಂದರೆ, ತಾವು ಪವಿತ್ರ ಅನ್ನ ತಿನ್ಬೇಕಂತೆ, ಉಳಿದವ್ರು ತಮ್ಮ ಉಳಿದ ಅನ್ನ ತಿನ್ಬೇಕಂತೆ. ಇದಕ್ಕೆ ಹಲಾಲ್ ಜಿಹಾದ್ ಅಂತ ಹೇಳಿ ಹೆಸರು. ವಿಷಯ ಬಿಟ್ಟು ನಾನು ಮಾತನಾಡ್ತಾ ಇದ್ದೇನೆ. ಹೊರಗಿನಲ್ಲಿ ಬೇಯಿಸಿದ ಯಾವ ಪದಾರ್ಥವನ್ನು ತೆಗೆದುಕೊಳ್ಬೇಡಿ. ಅಲ್ಲಿ ಅಪ್ಪಿತಪ್ಪೇನಾದರೂ ಆ ಧರ್ಮದ ಕೆಲಸಗಾರಿದ್ದರೆ ಅವರು ಇದೇ ಕೆಲಸ ಮಾಡ್ತಾರೆ. ಟಿ ವಿಯಲ್ಲಿ ಬಂದಿವೆ, ಅನೇಕ ಕಡೆ ಇದು ಬಂದಿವೆ. ಅವರು ಉಗುಳಿದ್ದು ಹಿಂದೂಗಳು ತಿಂದರೆ ಅದು ಪವಿತ್ರಂತೆ. ತಿಂತೀರಾ? ವಿಚಾರ ಮಾಡಿ, 10 ಸಲ ವಿಚಾರ ಮಾಡಿ, 100 ಸಲ ವಿಚಾರ ಮಾಡಿ. ಗಂಡ ಹೆಂಡತಿ ಕೆಲಸ ಮಾಡ್ತೇವೆ, ಯಾರು ಅಡುಗೆ ಮಾಡೋರು? ನಾನು ಕೆಲವು ದಿವಸ ಬೆಂಗಳೂರಿನಲ್ಲಿದ್ದೆ. ಎಲ್ಲಿ ಹೋದಲ್ಲಿ ಪ್ರತಿಯೊಂದು ಹೋಟೆಲ್ ಎದುರಿಗೂ ಗದ್ಲ. ಯಾವ ಹೋಟೆಲ್ ಖಾಲಿ ಇಲ್ಲ. ಕೆಲವರು ರೋಡಿಗೆ ಹೋದರೆ ಹೆಜ್ಜೆ ಅದಿ ಬದಿಯಲ್ಲಿ ಹೋಟೆಲ್ಗಳ ಸರಣಿ ಸಾಲು. ಆದರೆ ಅವ್ರು ಏನು ಮಾಡ್ತಾರೆ ಅಂತ ನೋಡ್ಕೊಂಡಂತೆ, ಹೇಗೆ ಮಾಡ್ತಾರೆ ಅಂತ ಗೊತ್ತಿದೆ ನಿಮಗೆ? ಇದೇ ಕೀರ್ತಿಯನ್ನು ಕಳೆದುಕೊಳ್ಳುವುದು ಅಂತ ಅರ್ಥ. ಕೀರ್ತಿ ಅಂತಿಕೊಂಡಂಥದ್ದೇನು? ದಾನಾದಿ ಪ್ರಭವ ಕೀರ್ತಿ. ಪುಣ್ಯ ಕಳೆದುಕೊಳ್ಳುವ ಕೆಲಸ. ತನ್ನ ಪುಣ್ಯವನ್ನು ಕಳೆದುಕೊಳ್ತಕ್ಕಂಥವನು, ತಾನು ಅಪವಿತ್ರನಾಗ್ತಕ್ಕಂಥ ವ್ಯಕ್ತಿಯೂ ಕೂಡ ಸಹ ಕೃತಜ್ಞ. ಬ್ರಹ್ಮವಿವರ್ತ ಪುರಾಣದಲ್ಲಿ ವೇದವ್ಯಾಸರು ಹೇಳಿದ ಮಾತಿದು. ಪರಕೀರ್ತಿಂಚ, ಇನ್ನು ಪರಕೀರ್ತಿ, ಇನ್ನೊಬ್ಬರ ಧರ್ಮ ಕೆಡಿಸೋದು. ಇಲ್ರಿ ನಾವು ಮತ್ತೆ ಮದುವೆಗೆ ಬರ್ತೀವ್ರಿ, ಆದರೆ ಟೇಬಲ್ ಮೇಲೆ ಊಟ ಮಾಡೋದಿಲ್ಲ, ನೀವು ಬಫೆ ಇಟ್ಟಿದ್ದೀರಿ,
ಮನೆಗೆ ಹೋಗಿ ನಾನು ಊಟ ಮಾಡ್ತೇನೆ ಅಂತ ಮಾಡಲಿ, ಹೋಗಿ ಅಂತ ತಗೊಳ್ತೇನೆ. ಅಲ್ಲ ಬಂದಮೇಲೆ ಸ್ವಲ್ಪ ಒಂದು ದಿವಸ ತಂದರೆ ಆಗ್ತದೆ ನಿಮಗೆ. ಒಂದು ದಿವಸ ನೀವು ಧರ್ಮ ಬಿಟ್ಟರೆ ಏನಾಗ್ತದೆ? ಬಿಡಿಸ್ಬೇಡಿ. ಕೃತಜ್ಞತೆ ಬರ್ತದೆ. ಇನ್ನೊಬ್ಬರ ಧರ್ಮ ಕೆಡಿಸಿದರೆ ತಾನು ಧರ್ಮ ಬಿಟ್ಟರೆ ಏನಾಗ್ತದೆ? ಮುಂದೆ ಯಾವ ಯಾತನೆ ಪಡೆಯಬೇಕಾಗ್ತದೆ? ನಾಗರಳ್ಳಿ ಆಚಾರ್ಯ ಹೇಳ್ತಾ ಇಲ್ಲ, ಬ್ರಹ್ಮವಿವರ್ತ ಪುರಾಣದ ಪ್ರಕೃತಿ ಖಂಡದ 49ನೇ ಅಧ್ಯಾಯದಲ್ಲಿ ಹಂತಿಯ ಪರಕೀರ್ತಿಂಚ ಸ್ವಕೀರ್ತಿಂ ಮಾನವಾಧಮಃ. ಕೀರ್ತಿ ಅಂತ ತಿಳ್ಕೊಂಡಂತಂದ್ರೆ ಪುಣ್ಯ. ತನ್ನ ಪುಣ್ಯವನ್ನು ಯಾವನು ಕಳೆದುಕೊಳ್ತಾನೆ, ಇನ್ನೊಬ್ಬರ ಪುಣ್ಯವನ್ನು, ಇನ್ನೊಬ್ಬರ ಧರ್ಮವನ್ನು ಯಾವನು ಕೆಡಿಸ್ತಾನೆ, ಸಹ ಕೃತಘ್ನ ಇತಿ ಖ್ಯಾತಃ. ಅಂಥವನಿಗೆ ಕೃತಘ್ನ ಅಂತ ತಿಳ್ಕೊಂಡಂತೇಳಿ ಕರೀತಾರೆ ಶಾಸ್ತ್ರದಲ್ಲಿ. ತತ್ಫಲಂ ಚ ನಿಶಾಮಯ. ಈ ರೀತಿಯಾಗಿರ್ತಕ್ಕಂತಹ ಮಾಡಿರ್ತಕ್ಕಂತಹ ಸಂದರ್ಭದಲ್ಲಿರೋ ಫಲ ಏನು ಸಿಗ್ತದೆ ಕೇಳು. ಅಂಧಕೂಪೆ ವಸೇತ್ ಸೋಪಿ ಯಾವದಿಂದ್ರಾಶ್ಚತುರ್ದಶ. 14 ಇಂದ್ರ ಆಗುವವರೆಗೂ, ಅಂದರೆ ಬ್ರಹ್ಮದೇವರ ಅರ್ಧ ದಿನ. 14 ಮನ್ವಂತರ ಅಂತ ತಿಳ್ಕೊಂಡಂತಂದ್ರೆ ಎಷ್ಟು ಲೆಕ್ಕ ಹಾಕ್ತೀರಾ? ಏನಂತಾರೆ ಅದಕ್ಕೆ? ನಿಮ್ಮ ಹತ್ರ ಆ ಲೆಕ್ಕ ಮೈನಸ್ ಪ್ಲಸ್ ಮಾಡ್ಕೊಳ್ಳಿ, ಇಟ್ಕೊಳ್ಳಿ. 43,20,000 ವರ್ಷ ಅಂತಂದರೆ ಒಂದು ಮಹಾಯುಗ. ಇಂಥ ಒಂದು ಮಹಾಯುಗ ಅಂತ ಕೊಡೋದಂದರೆ ಮನ್ವಂತರ. ಇಂತಹ 14 ಮನ್ವಂತರ ಧರ್ಮ ಬಿಟ್ಟ ವ್ಯಕ್ತಿ ಅಂಧಕೂಪೆ ವಸೇತ್, ನರಕದಲ್ಲಿ ಕತ್ತಲೆಯ ಹಾಳುಬಾವಿಯಲ್ಲಿ ಬೀಳಿಸಿ ಅವನಿಗೆ ಪೀಡೆಯನ್ನು ಕೊಡ್ತಾರೆ. ಇಲ್ಲಿಗೆ ಮುಗಿತಾ? ಮುಗಿಲಿಲ್ಲ. ಇದು ಆರಂಭದ ಯಾತನೆ. ಕೀಟೈಹಿ ನಕುಲಮಾನೈಶ್ಚ. ಅಲ್ಲಿ ಬರೀ ಅಂಧಕೂಪ ಇರೋದಿಲ್ಲ, ಅನೇಕ ರೀತಿಯಾದಂಥ ನಮ್ಮನ್ನು ಕಚ್ಚಿ ರಕ್ತ ಹಿರಿತಕ್ಕಂಥ ಕೀಟ ಇರ್ತದೆ. ಒಂದೊಂದು ಕೀಟ, ಒಂದು ಸೊಳ್ಳೆ, ಒಂದು ತಿಗಣೆ ಅಲ್ಲಿ ಎಷ್ಟು ದೊಡ್ಡದಾಗಿರ್ತದೆ? ಒಂದು ಮುಂಗಸಿ ಅಷ್ಟು ದೊಡ್ಡದಿರ್ತದಂತೆ. ಇಷ್ಟು ಸಣ್ಣ ಸೊಳ್ಳೆ ಕಚ್ಚಿದ್ರೆ ನಮ್ಮ ಹಣೆ ಬೇರ. ಇಂಥ ದೊಡ್ಡ ಸೊಳ್ಳೆ ಕಚ್ಚಿದ್ರೆ, ಅದು ರಕ್ತ ಹೀರಿದರೆ, ಕೀಟೈಹಿ ನಕುಲಮಾನೈಶ್ಚ ಭಕ್ಷಿತಃ ಸತತಂ ನೃಪಃ. ಆ ನಂತರ ಆ ನರಕದಲ್ಲಿ ಅವ್ರಿಗೇನು ಕೊಡ್ತಾರೆ? ತಪ್ತ ಕ್ಷಾರೋದಕಂ ಪಾಪಿ. ಬಾಯಾರಿಕೆ ಆದ ಕ್ಷಣಕ್ಕೇನೆ ಅಂತಿಕೊಂಡಂತಂದರೆ ಬಿಸಿ ಬಿಸಿ ಬಿಸಿಯಾದ ಸಮುದ್ರದ ನೀರು, ಉಪ್ಪು ನೀರು, ಅದು ಬಿಸಿ ಬಿಸಿ ಬಾಯಲ್ಲಿ ಸುರಿತಾರೆ. ತಪ್ತ ಕ್ಷಾರೋದಕಂ ಪಾಪಿ ನಿತ್ಯಂ ಪಿಬತಿ ಖಾದತಿ. ಇದು ಎಷ್ಟು? 14 ಇಂದ್ರ ಇರುವವರೆಗೂ, 14 ಮನ್ವಂತರಗಳವರೆಗೂ ಈ ದುಃಖ ಅನುಭವಿಸಿದ ಮೇಲೆ ತತಃ ಸರ್ಪೋ ಜನ್ಮ ಸಪ್ತ. 7 ಜನ್ಮ ಹಾವಾಗಿ ಹುಟ್ಟುತ್ತಾನೆ. ಪಂಚಕಾಕಃ 5 ಜನ್ಮ ಕಾಗೆಯಾಗಿ ಹುಟ್ಟುತ್ತಾನೆ. ಆಮೇಲೆ ದೇವರು ಮತ್ತೆ ಪುನಃ ಇನ್ನೊಂದು ಚಾನ್ಸ್ ಕೊಡ್ತೇನೆ ಮನುಷ್ಯ ಅಂತ ಕೊಡ್ತಾನೆ. ಧರ್ಮ ಬಿಟ್ಟಿರ್ತಕ್ಕಂಥವರು, ಪುಣ್ಯ ಗಳಿಸದೇ ಇರತಕ್ಕಂಥವರು, ಪಾವಿತ್ರ ಬಿಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಪರಮಾತ್ಮ ಶಿಕ್ಷೆ ಕೊಡ್ತಾನೆ. ಈ ಶಿಕ್ಷೆ ಬೇಕೇ? ಇಲ್ಲರಿ. ಆ ಹೋಟೆಲಿನ ಮಸಾಲೆ ದೋಸೆ ಭಾಳ ಚೆನ್ನಾಗಿರ್ತದೆ, ಈ ಹೋಟೆಲಿನ ಸಮೋಸ ಭಾಳ ಚೆನ್ನಾಗಿರ್ತದೆ, ಈ ಹೋಟೆಲಿನ ಏನೋ ಬಿರಿಯಾನಿ ಭಾಳ ಚೆನ್ನಾಗಿರ್ತದೆ ಅಂತಕೊಂಡು. ಏನೋ ಹೇಳೋದು ಬಿರಿಯಾನಿ ಏನು ನಂಗೆ ಗೊತ್ತಿಲ್ಲ ಏನಂತೇಳಿ. ಇಷ್ಟು ನರಕದಲ್ಲಿ ಬೀಳುವ ತಯಾರಿ ಇದ್ರೆ ತಿನ್ನಿ. ಆಚಾರ್ಯ ಸುಮ್ಮನೆ ನಿಮ್ಮ ಪ್ರವಚನ ಕೇಳಬಾರ್ದಾಗಿತ್ತು ಅನ್ಬಾರ್ದು ಅನ್ಬೇಡಿ. ಬ್ರಹ್ಮವೈವರ್ತ ಪುರಾಣ ಹೇಳ್ತಾರೆ, ಹಂತಿಯ ಪರಕೀರ್ತಿಂಚ ಸ್ವಕೀರ್ತಿಂ ಮಾನವಾಧಮಃ. ಇಲ್ಲಿ ಕೀರ್ತಿ ಅಂದರೆ ಪುಣ್ಯ. ಸಕೃತಜ್ಞ ಇತಿ ಖ್ಯಾತಃ ತತ್ಫಲಂಚ ನಿಶಾಮಯ.
ಅಂಧಕೂಪೆ ಪತೇತ್ ಸೋಪಿ ವಸೇತ್ ಸೋಪಿ ಯಾವದಿಂದ್ರಾಶ್ಚತುರ್ದಶ ಕೀಟೈ ನಕುಲಮಾನೈಶ್ಚ ಭಕ್ಷಿತ ಸತತಂ ನೃಪಃ ತಪ್ತಕ್ಷಾರೋದಕಂ ಪಾಪಿ ನಿತ್ಯಂ ಪಿಬತಿ ಖಾದತಿ ತತಃ ಸರ್ಪೋ ಜನ್ಮ ಸಪ್ತ ಕಾಕಃ ಪಂಚ ತತಃ ಶುಚಿ. ಬ್ರಹ್ಮವಿವರ್ತ ಪ್ರಕೃತಿ ಖಂಡ 49ನೇ ಅಧ್ಯಾಯ ಓದಬೇಕು. ಅಥವಾ ಯಶಶ್ಚಮೇ ಇನ್ನೊಂದರ್ಥ, ಪರಮಾತ್ಮ ಸಮೃದ್ಧವಾದ ಜ್ಞಾನ ಕೊಡುವಂಥ. ಯಾಕೆಂದರೆ ಋಗ್ವೇದದಲ್ಲಿ 8ನೇ ಮಂಡಲ 76ನೇ ಸೂಕ್ತದ 5ನೇ ಮಂತ್ರದಲ್ಲಿ ಹೇಳ್ತಾರೆ, ವಯಂ ಶ್ಯಾಮ ಯಶಸೋ ಜನೇಶು. ಯಶಸ್ಸಃ ಕೀರ್ತಿ ಅನ್ನಸ್ಯವ, ಅನ್ನ ಸಮೃದ್ಧವಾದ ಅನ್ನ. ಅನ್ನ ಅಂದರೆ ಪರಮಾತ್ಮನ ಅನುಗ್ರಹ, ಅನ್ನ ಅಂದರೆ ಪರಮಾತ್ಮ. ಅದ್ಯತೆ ಅತ್ತಿಚ ಭೂತಾನಿ ತಸ್ಮಾದ್ ಅನ್ನಂ ತದುಚ್ಯತೆ. ಪರಮಾತ್ಮನ ಹೆಸರು ಅನ್ನ ಅಂತ ಅನ್ನೋದು. ಅಂತಹ ಸಮೃದ್ಧವಾದ ಜ್ಞಾನವನ್ನು ಕೊಡು ಪರಮಾತ್ಮ. ನಿನ್ನ ಸಮೃದ್ಧವಾದ ನಿನ್ನ ಜ್ಞಾನ, ನಿನ್ನ ಬಗ್ಗೆ ಇರತಕ್ಕಂಥ ತಿಳುವ ಜ್ಞಾನವನ್ನು ಕೊಡು, ಭಕ್ತಿಯನ್ನು ಕೊಡು. ಯಶಶ್ಚಮೇ. ಇದರ ನಂತರ 83 ಬೇಡಿಕೆಗಳನ್ನು ಇಲ್ಲಿವರೆಗೂ ನಾವು ತಿಳಿದುಕೊಳ್ಳಲು ಪ್ರಯತ್ನ ಮಾಡಿದ್ದೇವೆ. 78 ಕಾಮಂಚಮೇ, 79 ಸೋಮನಶ್ಚಮೇ, 80ನೇದು ಭದ್ರಂಚಮೇ, 81 ಶ್ರೇಯಂಚಮೇ, 82 ವಸ್ಯಶ್ಚಮೇ, 83 ಯಶಶ್ಚಮೇ. ಇವತ್ತು 6 ಪ್ರಾರ್ಥನೆಗಳನ್ನು ತಿಳಿದುಕೊಳ್ಳಲು ಪ್ರಯತ್ನ ಮಾಡಿದ್ದೇವೆ. ಉಳಿದ ಪ್ರಾರ್ಥನೆಗಳು ಹೇಗೆ ಏನು ಅಂತ ಅನ್ನೋದನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ನಾಳೆ ಶ್ರೀಮದ್ ಟೀಕಾಕೃತ್ಪಾದರ ಆರಾಧನೆ. ಯಾರು ಟೀಕಾಕೃತ್ಪಾದರ ಟೀಕೆಯ ಒಂದು ವಾಕ್ಯ ಅರ್ಥ ಮಾಡಿಕೊಳ್ತಾರೆ, ಒಂದು ವಾಕ್ಯ ತಿಳಿದುಕೊಳ್ತಾರೆ, ನ ಪುನಃ ಭವಭಾಗ್ಭವತಿ ಅಂತ ತಿಳ್ಕೊಂಡು ಅಂತೇಳಿ ವಿಷ್ಣು ತೀರ್ಥರು ಹೇಳ್ತಾರೆ, ಅವನು ಮತ್ತೆ ಪುನಃ ಸಂಸಾರಕ್ಕೆ ಬರೋದೇ ಇಲ್ಲ ಅಂತ ತಿಳ್ಕೊಂಡಂತೆ ಪರಮಾತ್ಮ ಮೋಕ್ಷ ಕರ್ಕೊಂಡು ಹೋಗ್ತಾನೆ. ಅಂತಹ ಶ್ರೀಮನ್ ನ್ಯಾಯಸುಧೆ ಇದ್ದ ಜಗತ್ತಿನಲ್ಲಿ ಅದ್ಭುತವಾಗಿರ್ತಕ್ಕಂತಹ ಜ್ಞಾನವನ್ನು ಕೊಟ್ಟಿರ್ತಕ್ಕಂತಹ ಶ್ರೀಮದ್ ಟೀಕಾಕೃತ್ಪಾದ. ಅಂತ ಟೀಕಾಕೃತ್ಪಾದರ ಇದು ಪುಣ್ಯತಿಥಿ ಇದೆ. ನಮ್ಮಲ್ಲಿ ನಮ್ಮ ಸ್ವರೂಪೋದ್ಧಾಕರಾಗಿರ್ತಕ್ಕಂಥ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಟೀಕಾಕೃತ್ಪಾದರ ಮೃತ್ತಿಕಾವೃಂದಾವನವನ್ನು ಸ್ಥಾಪನೆ ಮಾಡಿದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ ಪಂಚಾಮೃತ ಅಭಿಷೇಕ, ಟೀಕಾಕೃತ್ಪಾದರ ಸ್ತೋತ್ರದ ಅಷ್ಟೋತ್ತರ ಶತ ಪಾರಾಯಣ ಅಥವಾ ಅವರ ನಾಮಸ್ಮರಣ, ಆನಂತರ ಪ್ರವಚನ, ಮಹಾಪೂಜೆ ಪ್ರವಚನ, 10 ರಿಂದ 12, 1 ಗಂಟೆವರೆಗೆ ಕಾರ್ಯಕ್ರಮ ನಡೀತೇವೆ. ತಪ್ಪದೇ ಬನ್ನಿ, ಭಾಗವಹಿಸಿ. ನನಗೆ ಗೊತ್ತಿದೆ ಮಳೆಗಾಲ ಇದೆ ಅಂತ ಗೊತ್ತಿದೆ, ನೀವು ಬರ್ತಕ್ಕಂಥವ್ರು ದೂರದಿಂದ ಬರ್ತೀರಿ ಅನ್ನೋದು ನನಗೆ ಗೊತ್ತಿದೆ, ಶ್ರಮ ಆಗ್ತದೆ ಅಂತ ಅನ್ನೋದು ನನಗೆ ಗೊತ್ತಿದೆ. ಶ್ರಮ ಪಡದೆ ಮೋಕ್ಷ ಸಿಗ್ತದೆ ಹೇಳ? ಶ್ರಮ ಪಡದೆ ಮೋಕ್ಷ ಸಿಕ್ಕೋದಿಲ್ಲ. ಶ್ರಮ ಆದರೂ ಪರವಾಗಿಲ್ಲ. ಟೀಕಾಕೃತ್ಪಾದರ ಸನ್ನಿಧಾನ ಬೇಕು. ಅವರ ವೃಂದಾವನ ಇದ್ದಲ್ಲಿ ಹೋಗೋಣ, ಸ್ತೋತ್ರ ಮಾಡೋಣ. ಒಂದೇ ಒಂದು ನಮಗೆ ಕೊಡಿ, ಬೇರೆ ಬೇಡೋದಿಲ್ಲ ರೀ. ಟೀಕಾಕೃತ್ಪಾದರೆ ನಿಮ್ಮ ಗ್ರಂಥದ ಜ್ಞಾನ ನನಗಾಗುವಂತೆ ಮಾಡಿ. ಇದರಲ್ಲೆಲ್ಲ ಬೇಡಿಕೆ ಬಂತು, ಸರ್ವಸ್ವವು ಬಂತು. ಅದರಿಂದ ತಪ್ಪದೇ ಬನ್ನಿ. ಸರಿಯಾಗಿ 10 ಗಂಟೆಗೆ ನಾವು ಪ್ರಾರಂಭ ಮಾಡ್ತೇವೆ ಕಾರ್ಯಕ್ರಮ. ಟೀಕಾಕೃತ್ಪಾದರ ಚರಿತ್ರೆ ಅಥವಾ ಗ್ರಂಥದ ಬಗ್ಗೆ ಕೆಲವು ಮಾತುಗಳನ್ನು ಹೇಳಲಿಕ್ಕಿದೆ. ಅದನ್ನು ಕೇಳಿ ಅವರ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳೋಣ.
ಶ್ರೀಕೃಷ್ಣಾರ್ಪಣ. ಶ್ರೀಕೃಷ್ಣಾರ್ಪಣ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥ ನಾಶನ ರೋಗಾನ್ಮೇ ನಾಶಯಾಶೇಷಾನ್ ಆಶು ಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಟಜಾತ್ ನಶ್ಯಂತೆ ಸಕಲಾ ರೋಗಾಃ ಸತ್ಯಂ ಸತ್ಯಂ ವದಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾರಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲ. ಶ್ರೀಕೃಷ್ಣಾರ್ಪಣ.